ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ನಾನು ದಿವ್ಯಶ್ರೀ. ದೂರದೃಷ್ಟಿಯ ವ್ಯಕ್ತಿ, ಸಮಾಜದ ಹಲವಾರು ಸಮಸ್ಯೆಗೆ ಧ್ವನಿಯಾಗಿ ನಿಂತಹ ವ್ಯಕ್ತಿತ್ವ, ಅನುಭವಿ ರಾಜಕಾರಣಿ, ಮಾಜಿ ಸಚಿವರಾಗಿರುವಂತಹ ಕಿಮ್ಮನೆ ರತ್ನಾಕರ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಇವತ್ತು ಸುದೀರ್ಘ ರಾಜಕೀಯ ಅನುಭವವನ್ನು ನೀವು ಹೊಂದಿರೋದ್ರಿಂದಾಗಿ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು ಅನ್ನುವಂಥ ಭಾವನೆ ನನಗಿದೆ. ಮೊದಲನೇದಾಗಿ, ರಾಜ್ಯದಲ್ಲಿ ಸದ್ಯ ಚುನಾವಣೆಯ ಅಬ್ಬರ, ಚುನಾವಣೆಯ ಫಲಿತಾಂಶದ ಬಗ್ಗೆ ಚರ್ಚೆ ಆಗ್ತಿರೋದ್ರಿಂದಾಗಿ ರಾಜ್ಯದ ನಾನು ಉಲ್ಲೇಖ ಮಾಡ್ತೀನಿ. ಉಪಚುನಾವಣೆಯ ಫಲಿತಾಂಶದ ಬಗ್ಗೆ, ಫಲಿತಾಂಶಕ್ಕೂ ಪೂರ್ವದಲ್ಲೇ ನೀವು ಹೇಳಿದ್ರಿ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂಥದ್ದು. ಏನು ಹೇಳ್ತೀರಿ ಸರ್? ಆ ಗೆಲುವು ಕೂಡ ನಮ್ಮದಾಗಿದೆ ಅನ್ನುವಂಥ ಭಾವನೆ ಕಾಂಗ್ರೆಸ್ನಲ್ಲಿ ಇರೋದ್ರಿಂದಾಗಿ ಇದು ಗ್ಯಾರಂಟಿಯ ಗೆಲುವ? 2028ರ ಚುನಾವಣೆಗೆ ದಿಕ್ಸೂಚಿಯಾಗಿ ಈ ಫಲಿತಾಂಶ ಬಂದಿದೆಯಾ? ಏನಂತ ಅರ್ಥ ಮಾಡ್ಕೋಬೇಕು? ಈಗ ಬಿ ಜೆ ಪಿಯ ಮುಖಂಡರುಗಳು, ತುಂಬ ಜನ ಮುಖಂಡರುಗಳು ನಾನು ಮಾಧ್ಯಮದಲ್ಲಿ ಕೇಳಿದ್ದೇನೆ, ಈ ಉಪಚುನಾವಣೆ ಭವಿಷ್ಯದ ದಿಕ್ಸೂಚಿ ಆಗುತ್ತೆ, ಫಲಿತಾಂಶ ಏನಿದೆ ದಿಕ್ಸೂಚಿ ಆಗುತ್ತೆ ಅಂತ ಬಿ ಜೆ ಪಿ ಮುಖಂಡರು ಹೇಳಿದ್ದನ್ನು ನಾನು ಕೇಳಿದ್ದೀನಿ, ನೋಡಿದ್ದೀನಿ, ಟಿ ವಿನಲ್ಲಿ ಮತ್ತು ಪೇಪರ್ನಲ್ಲಿ ಬಂದಿದೆ. ಈಗ ಅವರ ಯೋಚನೆಯಲ್ಲೂ ಕೂಡ ಮುಂದೆ ಕಾಂಗ್ರೆಸ್ ಬರುತ್ತೆ ಅನ್ನೋದೇ ಅವ್ರು ಹೇಳ್ದಂಗೆ ಆಯಿತು. ಈಗ ಆ್ಯಕ್ಚುಲಿ ಎರಡೂ ಚುನಾವಣೆ ಕಾಂಗ್ರೆಸ್ ಗೆದ್ದಿದ್ರಿಂದ ಅವ್ರ ಭವಿಷ್ಯನೇ ಹೇಳ್ತಾ ಇದೆಯಲ್ಲ ದಿಕ್ಸೂಚಿ ಅಂತ ಹೇಳಿ. ಸ್ವತಃ ಬಿಜೆಪಿಯವರು ಹೇಳಿದಾಗ ಆಯ್ತು 28ಕ್ಕೆ ಅವ್ರು ಬರ್ತಾರೆ ಅಂತ, ಯಾರು ಗೆಲ್ತಾರೆ ಅವರು ಬರ್ತಾರೆ ಅನ್ನೋದೊಂದು ದಿಕ್ಸೂಚಿ ಆಗುತ್ತೆ ಅಂತ ಅವ್ರು ಹೇಳಿದರು. ಅದ್ರ ಬಗ್ಗೆ ಸಮ್ಮತಿ ಇದೆ. ಮತ್ತೆ ಪುನಃ ಕಾಂಗ್ರೆಸ್ ನೆಕ್ಸ್ಟ್ ಬರುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ರೈಟ್. ಇನ್ನು ದೇಶದಲ್ಲಿ ಸರ್, ಪಂಚರಾಜ್ಯಗಳ ಚುನಾವಣೆ ಅಂದಾಗ ಚುನಾವಣೆ ಸಹಜವಾಗುತ್ತೆ, ಪ್ರಜಾಪ್ರಭುತ್ವದ ಹಬ್ಬ ಅಂತ ನಾವು ಕರಿತೀವಿ. ಆದರೆ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ವಿಭಿನ್ನವಾಗಿ ನಾವು ಕಣ್ಣು ಅರಳಿಸಿ ನೋಡೋ ಹಾಗೆ ಮಾಡ್ತು. ಏನು ಹೇಳ್ತೀರಾ ಸರ್ ಇದೆರಡು ರಾಜ್ಯಗಳ ಬಗ್ಗೆ? ಅಂದರೆ ದೇಶದ ಜನರಿಗೆ ಅಥವಾ ಮೀಡಿಯಾದಲ್ಲಿ ಏನು ಪ್ರಕಟ ಆಗತ್ತೆ ನನಗೆ ಗೊತ್ತಿಲ್ಲ. ಬಟ್ ಈ ಚುನಾವಣೆ ಇದು ಚುನಾವಣಾ ಅಧಿಕಾರಿ ಅನ್ನೋದು ಬಿ ಜೆ ಪಿಯ ಮುಖ್ಯಸ್ಥರು ನಡೆಸಿರ್ತಕ್ಕಂಥ ಚುನಾವಣೆ ಅಂತ ನಾನು, ಚುನಾವಣಾ ಅಧಿಕಾರಿಗಳೇನಿದ್ದಾರೆ, ಆಯೋಗದ ಮುಖ್ಯಸ್ಥರು ಏನಿದ್ದಾರೆ, ಅವರು ಬಿ ಜೆ ಪಿ ಪರವಾಗಿರ್ತಕ್ಕಂಥ ನಿಲುವುಗಳನ್ನು ಹೊಂದ್ಕೊಂಡೇ ಬಂದಿರತಕ್ಕಂಥದ್ದು. ಆದ್ದರಿಂದ ಈ ರೀತಿ ಮುಂದೆ ನಡೆಯುತ್ತೆ ಅನ್ನೋದನ್ನು ನಾವೆಲ್ಲರೂ ಕೂಡ ಈ ರೀತಿ ಆಗುತ್ತೆ, ಈ ಬಹುಶಃ ಪ್ರಜಾಪ್ರಭುತ್ವದ ಕೊನೆ ಭಾಗಕ್ಕೆ ಬಂದು ನಿಂತಿದ್ದೀವಿ ನಾವು ಅಂತ ಅನಿಸುತ್ತೆ ಈ ಆಡಳಿತದಲ್ಲಿ. ಏಕೆಂದರೆ ದೇಶದ ಎಲ್ಲ ಸಂಸ್ಥೆಗಳ, ಕೇಂದ್ರ ಸರ್ಕಾರ ಸಂಸ್ಥೆಗಳನ್ನು ಕೂಡ ಬಿ ಜೆ ಪಿಯ ಒಂದು ಕೇಂದ್ರ ಕಚೇರಿಯನ್ನಾಗಿ ಮಾಡ್ಕೊಂಡಿದೆ. ಅದು ಸಿ ಬಿ ಐ ಆಗ್ಬೋದು, ಅಥವಾ ಐ ಟಿ ಆಗ್ಬೋದು, ಇ ಡಿ ಆಗ್ಬೋದು, ಅಥವಾ ಚುನಾವಣಾ ಆಯೋಗ ಇರ್ಬೋದು, ಎಲ್ಲದನ್ನೂ ಕೂಡ ಅವರ ಸಂಸ್ಥೆಯನ್ನಾಗಿ ಮಾಡ್ಕೊಂಡಿದ್ದಾರೆ. ಚುನಾವಣಾ ಫಲಿತಾಂಶಗಳನ್ನು ಅವ್ರ ಪರವಾಗಿ ಮಾಡೋದಕ್ಕೆ ಏನೇನು ಸಾಧ್ಯತೆ ಇದೆ ಅದನ್ನು ಚುನಾವಣಾ ನಿಯಮದೊಳಗೆ ತಂದು ಮಾಡಿ ಯಾರ್ಯಾರನ್ನ ವೋಟರ್ಸನ್ನ ಒಳಗೆ ಬಿಡಬೇಕು, ಹೊರಗೆ ಬಿಡಬೇಕು ಅಂತಕ್ಕಂಥದ್ದು ಈ ರೀತಿ ನಡೀತಾನೆ ಇದೆ. ಈಗ ನಾವು ನೋಡ್ತಾ ಇದ್ದೀವಿ ಎಲ್ಲೋ ಒಂದು ಕಡೆಗೆ. ಈಗ ನಾನು ಒಬ್ಬ ಟೆಕ್ನಾಲಜಿ ಡೆವಲಪ್ಮೆಂಟ್ ನಾನಲ್ಲ, ನಾನೇನು ಇಂಜಿನಿಯರ್ ಅಲ್ಲ, ನಾನು ಲಾ ಮಾಡ್ಕೊಂಡು ಬಂದವನು. ಸೊ ನೀವು ಒಂದು ಇದರೊಳಗೆ ನಾವು ಸ್ಯಾಟಲೈಟ್ ಮೂಲಕ ನಾವು ಕಳಿಸಿರ್ತಕ್ಕಂಥ ವಸ್ತುಗಳನ್ನು ಅಲ್ಲಿ ಹಾಳಾಗಿದೆ, ಅದನ್ನು ರಿಪೇರಿ ಮಾಡೋಕ್ಕೆ ಇಲ್ಲಿಂದ ಅಲ್ಲಿಗೆ ಸಾಧ್ಯ ಆಗುತ್ತೆ ಅಂತಾದರೆ ಇ ವಿ ಎಮ್ ಅಲ್ಲಿ ಏನು ಮಾಡೋಕ್ಕಾಗಲ್ವಾ? ನನ್ನ ಕೇಳೋದು, ಪ್ರೋಗ್ರಾಮ್ ಫಿಕ್ಸ್ ಮಾಡುವಾಗ ಒಂದು ಬೂತಿಗೆ ಒಂದು 10 ವೋಟ್ ಜಾಸ್ತಿ ಬರೋಂಗೆ ನೋಡ್ಕೊಂಡ್ರೆ ಮುಗೀತಲ್ಲ, ಅಥವಾ ಒಂದು 50 ವೋಟ್ ಫಿಕ್ಸ್ ಮಾಡಿ ಇಟ್ಟರೆ ಮುಗಿದೋಯ್ತಲ್ಲ ಅಲ್ಲಿಗೆ. ಈಗ 50 ವೋಟ್ ಬರೋಂಗೆ ಮಾಡಿದರೆ ನೀವು ಒಂದು ಸೆಗ್ಮೆಂಟಲ್ಲಿ 15,000 ವೋಟ್ ಜಾಸ್ತಿ ಆಗುತ್ತೆ. ಸರ್, ಇದಕ್ಕೆ ನಾನು ಹೇಳೋದು, ವಿ ಆರ್ ಹ್ಯಾವಿಂಗ್ ಡೌಟ್ ಒಂದು. ಮತ್ತು ಈ ಏನು SIR ಇದೆ, ಇದನ್ನು ಕೂಡ ಅವರು ಚುನಾವಣೆಗೆ ಪೂರಕವಾಗಿ ಮಾಡಿರ್ತಕ್ಕಂಥ ವ್ಯವಸ್ಥೆ. ಬಹುಶಃ ಅವರು ಚುನಾವಣೆಯನ್ನು ಗೆಲ್ಲೋದಕ್ಕೆ ಏನು ಮಾಡೋದಕ್ಕೂ ಕೂಡ ಅವರು ಯೋಚನೆನೂ ಮಾಡಲ್ಲ, ಹೇಸಿಗೆನೂ ಯೋಚನೆ ಮಾಡಲ್ಲ. ಚುನಾವಣೆ ಗೆಲ್ಲದೆ ಅವರ ಮುಖ್ಯ ಗುರಿ. ಅಧಿಕಾರಕ್ಕೆ ಹೋಗಿ ಕುತ್ಕೋಬೇಕು ಅನ್ನೋದು ಮೊದಲನೇದು. ಆ ನಿಟ್ಟಿನಲ್ಲಿ ಅವರು ಈ ಕೆಲಸಗಳನ್ನ ಮಾಡಿದ್ದಾರೆ. ಆ್ಯಕ್ಚುಲಿ ಈಗ ಉಳಿದ ಎಲ್ಲ ವಿರೋಧ ಪಕ್ಷದವರು ಕೂಡ ಜನಸಾಮಾನ್ಯರಿಗೆ ಈ ವಿಚಾರಗಳನ್ನು ತಲುಪಿಸುವಂಥ ಪ್ರಯತ್ನ ಮಾಡಬೇಕು.
ಸರ್, ಇವತ್ತು ನೀವು ಹಲವಾರು BJP ಕುರಿತಂತೆ ಆರೋಪಗಳನ್ನು ಮಾಡ್ತಾ ಇದ್ದೀರಿ, ಚುನಾವಣೆಯ ಪ್ರಕ್ರಿಯೆ ಕುರಿತಂತೆ. ಅದಕ್ಕೆ BJPಯವರು ಕೊಡುವಂತಹ ಒಂದು ಕಾರಣ ಅಂತ ಹೇಳಿದ್ರೆ, ಕಾಂಗ್ರೆಸ್ ಕೂಡ ತನ್ನ ಅವಧಿಯಲ್ಲಿ ಬ್ಯಾಲೆಟ್ ಪೇಪರ್ನ ಇಟ್ಟುಕೊಂಡು ಯಾವ ರೀತಿ ಕರಾಮತನ ಮಾಡಿದೆ ಅಂತ ಗೊತ್ತಿರುವ ಸಂದರ್ಭದಲ್ಲಿ ನೀವು ಯಾವ ನೈತಿಕತೆಯಿಂದ ಇದನ್ನು ಪ್ರಶ್ನೆ ಮಾಡ್ತಿದ್ದೀರಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಹೌದು, ಹೌದಾ? ಈಗ ನಿಮ್ಮ ಎದುರುಗಡೆ ಒಂದು ನೀರು ಬಾಟ್ಲಿ ಇದೆ, ನನ್ನ ಎದುರುಗಡೆ ಒಂದು ನೀರು ಬಾಟ್ಲಿ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆಯಲ್ಲ, ಇದೊಂದು ರೀತಿ ಇಮ್ಯಾಜಿನರಿ ವ್ಯವಸ್ಥೆ. ಇಮ್ಯಾಜಿನರಿ ವ್ಯವಸ್ಥೆ. ನೀವು ಫಿಸಿಕಲ್ ಆಗಿರೋದಕ್ಕೂ ಆರ್ಟಿಫಿಷಿಯಲ್ ಆಗಿರೋದು ಆರ್ಟಿಫಿಷಿಯಲ್ ತಾನೆ, ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಾನೆ. ಮೋದಿ ಸಾಹೇಬರು ಹೇಳ್ದಂಗೆ ಇಂಡಿಯಾ ಅಲ್ಲ. ಹಿಂದೆ ಒಂದ್ಸರಿ ಅಂದ್ರೆ ಯಾವುದು ಅಂತ ಹೇಳಿದ್ರು ಅವರು. ಅದಕ್ಕೆ ಹೌದು, ಇಂಡಿಯಾ ಅಂಡ್ ಅಮೇರಿಕನ್ ಟೈಪಲ್ಲಿ ಹೇಳ್ಬಿಟ್ಟಿದ್ರು. ಆ್ಯಕ್ಚುಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಡಿಫರೆನ್ಸ್. ಎಲ್ಲೋ ಒಂದು ಕಡೆ ಅಂದರೆ ಇದು ಏನು ಮಾಡಲಿಕ್ಕೂ ಸಾಧ್ಯ ಅನ್ನೋದನ್ನ ದೇ ಮೆಟ್ ಹ್ಯಾವ್ ಬಿನ್ ಯೂಸ್ಡ್ ಇನ್ ದಿಸ್. ಈಗ 4 ಜನ ಚುನಾವಣಾಧಿಕಾರಿನ ಆಯುಕ್ತರನ್ನ ಆಯ್ಕೆ ಮಾಡೋದಕ್ಕೆ 4 ಜನನ ಮಾಡಿದ್ರು ಹಿಂದೆ. 52ನೇ ಇಸ್ವಿಯಿಂದ ಮೋದಿ ಸಾಹೇಬರು ಬಂದು ಕುತ್ಕೊಳ್ಳೋವರೆಗೂ ಕೂಡ ಚುನಾವಣಾಧಿಕಾರಿಯನ್ನ ಏನು ನೇಮಕ ಮಾಡ್ತಾರೆ, 4 ಜನರಿಗೆ ಅವಕಾಶ ಇರುತ್ತೆ. ಹೋಮ್ ಮಿನಿಸ್ಟ್ರು, ಪ್ರೈಮ್ ಮಿನಿಸ್ಟ್ರು, ವಿರೋಧ ಪಕ್ಷದವರು, ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್. ಆ ಚೀಫ್ ಜಸ್ಟಿಸನ್ನ ಇವರು ತೆಗೆದ್ರು. ಏನಕ್ಕಾಗಿ ತೆಗೆದ್ರು? ದೇಶದ ಜನರಿಗೆ ಉತ್ತರ ಕೊಡಬೇಕಲ್ಲ. ಚೀಫ್ ಜಸ್ಟಿಸ್ ಮೇಲೆ ಅವ್ರಿಗೆ ನಂಬಿಕೆ ಇಲ್ವಾ? ಚೀಫ್ ಜಸ್ಟಿಸನ್ನು ಅದರಿಂದ ಹೊರಗಿಟ್ರಲ್ಲ, ಯಾವ ಕಾರಣಕ್ಕಾಗಿ ಆ ತೀರ್ಪು ಪಡೀತಂದ್ರು? ಅವ್ರ ಉತ್ತರ ದೇ ಹ್ಯಾವ್ ಟು ಆನ್ಸರ್ ಫಾರ್ ಇಟ್. ಉತ್ತರ ಹೇಳ್ಬೇಕು. ಅವ್ರು ಉತ್ತರ ಹೇಳಿಲ್ಲ ಇಲ್ಲಿವರೆಗೆ. ಅವಾಗ ಅಲ್ಲಿ ಏನಾಗುತ್ತೆ, 3 ಜನ ಆಗುತ್ತೆ. ಅಪೋಸಿಷನ್ ಲೀಡ್ರು, ಪ್ರೈಮ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು. ಅಪೋಸಿಷನ್ ಲೀಡ್ರು ಹೋಗೋದು ಎತ್ತಕ್ಕೆ. ನೀವು ಪ್ರಜಾಪ್ರಭುತ್ವ ಅಂದಾಗ 3ಕ್ಕೆ ಮಾತ್ರ ಬೆಲೆ, 2ಕ್ಕಲ್ಲ ಅಲ್ವಾ? ಆ 3ನೇರು ಹೋದ್ರು ಒಂದೇ, ಬಿಟ್ಟರು ಒಂದೇ ಅಲ್ವಾ? ಅದನ್ನೇ ಇದಕ್ಕೆ ಅಳವಡಿಸಿರತಕ್ಕಂಥದ್ದು. ಅದು ಯಾತಕ್ಕೆ ಅನ್ನೋದನ್ನ ಹೇಳಬೇಕು, ದೇಶದ ಜನರಿಗೆ ಹೇಳಬೇಕು. ಚೀಫ್ ಜಸ್ಟಿಸನ್ನು ಈ ದೇಶದ ಚುನಾವಣಾಧಿಕಾರನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ಹೊರಗಿಟ್ಟಿರೋದು ಯಾತಕ್ಕೆ ಅನ್ನೋದು ಹೇಳಬೇಕು. ಅದು ಜನಸಾಮಾನ್ಯರಿಗೆ ಹೋಗಿ ತಲುಪಿಲ್ಲ. ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಜನಸಾಮಾನ್ಯರಿಗೆ ಹೋಗಿ ತಲುಪ್ತಾ ಇಲ್ಲ. ಒಂದು ಅಲ್ಲಲ್ಲ, ಜವಾಬ್ದಾರಿ ಅಪೋಸಿಷನ್ದು ಇದೆ, ಆದರೆ ಮೀಡಿಯಾ ಪೂರ್ತಿ ಬಹುಭಾಗ ಅವ್ರ ಜೊತೆಗೆ ಇದೆಯಲ್ಲ. ನೀವು ಈಗ ಇವತ್ತು ಪವರ್ಫುಲ್ ಯಾವುದು ಅಂದರೆ ಮೀಡಿಯಾನೇ. ಈಗ ನೀವು ಯಾವ ಮೀಡಿಯಾ ಪಾಪ್ಯುಲರ್ ಅಂತ ನೀವು ಇಂಗ್ಲೀಷ್ ಮೀಡಿಯಾ ತೆಗೆದು ನೋಡಿದರೆ ಎಲ್ಲ ಓನರ್ಸು BJP ರಾಜ್ಯಸಭೆಯಲ್ಲಿ ಇದ್ದಾರೆ, ಇಲ್ಲ ಪಾರ್ಲಿಮೆಂಟಲ್ಲಿದ್ದಾರೆ. ಅವ್ರು ಹೇಳಿದ್ದನ್ನೇ ಅವ್ರು ಮಾಡ್ತಾರೆ, ಇಲ್ಲದ್ರೆ ಅವ್ರನ್ನ ಕಿತ್ತಾಕ್ತಾರೆ ವಿರುದ್ಧ ಮಾತಾಡಿದರೆ. NDTV ಯಾರ ಹತ್ರ ಇದೆ, ಪಬ್ಲಿಕ್ TV ಯಾರ ಹತ್ರ ಇದೆ, ಯಾರ್ಯಾರ ಹತ್ರ ಇದೆ, ಎಲ್ಲ ಅವರು ರಾಜ್ಯಸಭಾ ಸದಸ್ಯರು, ಎಲ್ಲ ಪಾರ್ಲಿಮೆಂಟ್ ಸದಸ್ಯರು ಎಲ್ಲ ಇದ್ದಾರೆ. ಅವರು ಇವ್ರದ್ದು ಅರವಿಂದ್ ಗೋಸ್ವಾಮಿ ಯಾವ್ದ್ರೊಳಗಿದ್ದಾರೆ, ಎಲ್ಲರೂ ಅವರೇ ಇದ್ದಾರಲ್ವಾ? ಅದರಿಂದ ಏನು ಎಕ್ಸ್ಪೆಕ್ಟ್ ಮಾಡಿ? ಜನಸಾಮಾನ್ಯರಿಗೆ ತಲುಪೋದು ಪತ್ರಿಕೆಗಿಂತ ಜಾಸ್ತಿ ಪವರ್ಫುಲ್ಲು ವಿಜುವಲ್ ಮೀಡಿಯಾ. ಯಾಕಂದರೆ ಸಿನಿಮಾ ನಟರು ಜಾಸ್ತಿ ಹೋಗಿ ಜನರಿಗೆ ತಲುಪೋದು ಹೇಗಿದೆ? ದೃಶ್ಯ ಮಾಧ್ಯಮ. ಆದ್ದರಿಂದ ಕೃತಿಗಳನ್ನು ಓದ ಅಲ್ಲ, ವಿಜುವಲ್ ಮೀಡಿಯಾ ಈಸ್ ಮೋರ್ ಪವರ್ಫುಲ್. ಅದು ಹೋಗಿ ತಲುಪಿದೆ. ಇದು ನನಗೆ ಅನಿಸ್ತಕ್ಕಂಥದ್ದು. ಇದು ಒಂದು ಭಾಗ ಅವರಲ್ಲಿ ಅದನ್ನು ಮಾಡ್ಕೊಂಡಿದ್ದಾರೆ. ಅದರಿಂದ ಅವರಿಗೆ ಆಗುತ್ತೆ. ಈಗ ಚೀಫ್ ಜಸ್ಟಿಸ್ ಅವರು ಆನ್ಸರ್ ಕೊಡಬೇಕಾಗತ್ತೆ. ಈ ಉದ್ದೇಶದಿಂದನೇ ಮಾಡಿರ್ತಕ್ಕಂಥದ್ದು. ಆದ್ದರಿಂದ ನನಗೇನು ಆಶ್ಚರ್ಯ ಆಗ್ತಿಲ್ಲ, ಅದು ನನಗೇನು ಆಶ್ಚರ್ಯ ಆಗಲಿಲ್ಲ. ಬಟ್ ನಾವೀಗ ಜನರ ಹತ್ರ ಹೋಗಬೇಕು, ಜನರಿಗೆ ನಮ್ಮ ಈ ದೇಶದ ಪ್ರಜಾಪ್ರಭುತ್ವದ ವಿಚಾರಗಳನ್ನು, ಗಾಂಧಿ ವಿಚಾರಗಳನ್ನು, ಅಂಬೇಡ್ಕರ್ ವಿಚಾರನ, ನೆಹರು ವಿಚಾರಗಳನ್ನು ಜನರಿಗೆ ತಲುಪಿಸ್ಬೇಕು. ಅಲ್ಲಿವರೆಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ ಅನ್ನೋದು ನಂದು. ಇದೇ ಥರದ ಗೊಂದಲದ ವಾತಾವರಣ ಯಾವ ವಿಚಾರದಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಮಹಿಳಾ ಮೀಸಲಾತಿ. ಸರ್, ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟಂತೆ ಈ ಪಂಚರಾಜ್ಯ ಚುನಾವಣೆಯ ಸಂದರ್ಭದಲ್ಲೇ BJP ಏನು ಹೇಳ್ಕೊಂಡು ಬಂತು ಅಂತ ನೋಡೋದಾದರೆ, BJP ಅಥವಾ NDA ಈ ಮಹಿಳಾ ಮೀಸಲಾತಿಯನ್ನು ಕಾಂಗ್ರೆಸ್ ಅಥವಾ INDIA ಮೈತ್ರಿಕೂಟ ವಿರೋಧಿಸ್ತಾ ಇದೆ. ಮಹಿಳೆಯರು ಬೆಳೆಯುವುದು ಈ ಕಾಂಗ್ರೆಸ್ ಅಥವಾ INDIA ಮೈತ್ರಿಕೂಟಕ್ಕೆ ಒಪ್ಪಿಗೆ ಇಲ್ಲ. ಈ ಥರದ ಒಂದಷ್ಟು ವಿಮರ್ಶೆಗಳು ಹೊರಗಡೆ ಬಂತು. ಅಸಲಿಗೆ ಮಹಿಳಾ ಮೀಸಲಾತಿ ಮತ್ತು ಆ ಕ್ಷೇತ್ರ ವಿಂಗಡಣೆ ಅಂದಾಗ ಏನು ಸರ್ ಅದು? ಸರ್, ನಾನು ಮೇಡಮ್ ನಿಮಗೆ ಹೇಳೋದು ಬಹಳ ಸಿಂಪಲ್ ಇದೆ. ಮಹಿಳಾ ಮೀಸಲಾತಿ ಬಿಲ್ಲು ಮತ್ತು
ಡಿಲಿಮಿಟೇಷನ್ ಕ್ಷೇತ್ರ ವಿಂಗಡಣೆ ಬಿಲ್ಲನ್ನು ಒಟ್ಟಿಗೆ ತಂದರು. ನಾನೊಂದು ಮರು ಪ್ರಶ್ನೆ, ಈಗ ನೀವು ಮಹಿಳಾ ಮೀಸಲಾತಿ ಪರ ಇದ್ದೀರಿ, ಯಾಕೆಂದರೆ ನೀವು ಮಹಿಳೆ ಇದ್ದೀರಿ. ಡಿಲಿಮಿಟೇಷನ್ ವಿರುದ್ಧ ನೀವು ಇದ್ದೀರಿ ಅಂತ ಅಂದ್ಕೊಳ್ಳಿ. ನಿಮ್ಮ ಓಟನ್ನು ಡಿವೈಡ್ ಆಗಿ ಮಾಡ್ತೀರಿ, ಒಂದೇ ಓಟ್ ಇರೋದು ನಿಮಗೆ. ಸಿ ಇಫ್ ಯು ಆರ್ ಅಗೇನೆಸ್ಟ್ ದಿ ಡಿಲಿಮಿಟೇಷನ್, ಕ್ಷೇತ್ರ ವಿಂಗಡಣೆಗೆ ನೀವು ವಿರುದ್ಧ ಇದ್ದೀರಿ ಅಂತ ಅಂದ್ಕೊಳ್ಳೋಣ. ನಾನು ಓಟ್ ಹಾಕಕ್ಕೆ ಇಷ್ಟ ಇಲ್ಲ. ಬಟ್ ಮಹಿಳಾ ಮೀಸಲಾತಿಗೆ ನೀವು ಪರ ಇದ್ದೀರಿ. ಹೌದು. ಓಟ್ ಇರೋದು ಒಂದೇ. ನೀವು ನಿಮ್ಮ ಒಂದು ಓಟಲ್ಲಿ ಅಲ್ಲಿರೋದು ಒಂದೇ ಓಟ್ ಪಾರ್ಲಿಮೆಂಟಲ್ಲಿ. ಮಹಿಳಾ ಮೀಸಲಾತಿಗೆ ಒಂದು ಓಟು ಮತ್ತು ಡಿಲಿಮಿಟೇಷನಿಗೆ ಒಂದು ಓಟನ್ನು ಎರಡು ಸಾರಿ ಚುನಾವಣೆ ನಡೆದಿಲ್ಲ ಅಲ್ಲಿ. ಚುನಾವಣೆ ಮತ ಎಣಿಕೆ ನಡೆದಿರ್ತಕ್ಕಂಥದ್ದು ಎರಡು ಸೇರಿಸಿ. ನೀವು ಡಿಲಿಮಿಟೇಷನಿಗೆ ನಾನು ವಿರುದ್ಧ ಮಾಡಿದ್ರೆ ನಾನು ಮಹಿಳಾ ಮೀಸಲಾತಿಗೂ ವಿರುದ್ಧ ಮಾಡ್ದಂಗೆ ಆಗುತ್ತೆ. ಇದು ದೇಶದ ಜನರಿಗೆ ಟೊಪ್ಪಿ ಅಂತ ಅನ್ಸಲ್ವಾ? ನಿಮ್ಗೇನು ಅನ್ಸತ್ತೆ? 2023 ಅದರ ವಿಚಾರ ಇನ್ನೊಂದು ಹೇಳ್ತೇನೆ ನಾನು ಹೇಳಿ. ಇದರೊಳಗೆ ನಾಟ್ ಅಕ್ಸೆಪ್ಟೆಡ್ ಪ್ರಾಕ್ಟಿಕಲಿ ಅಲ್ಲ, ಇಟ್ ಇಸ್ ನಾಟ್ ಅಕ್ಸೆಪ್ಟೆಡ್ ಅಲ್ಲ, ಇಟ್ ಈಸ್ ಇಂಪಾಸಿಬಲ್. ಸಿ I am congressman. I wanted to vote for the women reservation. ಮಹಿಳಾ ಮೀಸಲಾತಿ ಪರವಾಗಿ ನಾನು ವೋಟ್ ಹಾಕಲಿಕ್ಕೆ ಸಿದ್ಧ ಇದ್ದೇನೆ. ಆದರೆ ಡಿಲಿಮಿಟೇಷನಿಗೆ ವಿರುದ್ಧ ಇದ್ದೇನೆ. ನನ್ನ ಓಟನ್ನು ನಾನು ಡಿಲಿಮಿಟೇಷನಿಗೆ ವಿರುದ್ಧ ಇದ್ದೀನಿ ಅಂತ ನಾನು ವೋಟ್ ಹಾಕಿದರೂ ಕೂಡ ಅದು ಮಹಿಳಾ ಮೀಸಲಾತಿಗೂ ವಿರುದ್ಧ ಆಗುತ್ತೆ. ಆದರೆ ಇವರು ಅದನ್ನು ಏನು ಬಳಸ್ಕೊಂಡ್ರು ಅಂತ ಹೇಳಿದ್ರೆ, ಜನಸಾಮಾನ್ಯರಿಗೆ ಇದು ಹೋಗಿ ಮಹಿಳಾ ಮೀಸಲಾತಿ ನಾನು ಡಿಲಿಮಿಟೇಷನ್ ವಿರುದ್ಧ ಕೊಟ್ಟರು ಮಹಿಳಾ ಮೀಸಲಾತಿ ವಿರುದ್ಧ ಇವ್ರು ವೋಟ್ ಮಾಡಿದ್ರು ಅಂತಾನೆ ಪ್ರಚಾರ ಮಾಡಿದ್ರು. ತಾತ್ವಿಕ ಕಾರಣವೇ ಇಲ್ಲ ಹಂಗಾದ್ರೆ, ಕೇವಲ ಜನಾಕರ್ಷಣೆ. ಮಕ್ಮಲ್ ಟೋಪಿ ಅದು ಯಾತಕ್ಕೆ ಏನು ಹೇಳಿದೆ, ಅದು ಅಕಸ್ಮಾತ್ ಆ ಉದ್ದೇಶ ಇರಲಿಲ್ಲ ಅಂತಾದರೆ, ನಾನು ಹೇಳೋದು ಆ ಉದ್ದೇಶ ಇರಲಿಲ್ಲ ಅಂತಾದರೆ ಇವ್ರು ಮಾಡಬೇಕಾದ ಕೆಲಸ ಏನಂದರೆ 29ಕ್ಕೆ ಸೆಷನ್ ಕರಿಬೋದಾಗಿತ್ತು, ಮಿಡ್ ಸೆಷನ್ ಕರಿಯೋದು ಅಥವಾ ಅವಾಗಲೇ ಕರಿಬೋದಾಗಿತ್ತು, ರೆಗ್ಯುಲರ್ ಸೆಷನಲ್ಲೇ ಕರಿಬೋದಾಗಿತ್ತು. ಈಗ 14 ಜನ MPs ಚುನಾವಣೆಯಲ್ಲಿದ್ದಾರೆ ವೆಸ್ಟ್ ಬೆಂಗಾಳಲ್ಲಿ, ಮತ್ತು ಅವರು MP ಗಳು ಯಾರು ಎಲೆಕ್ಟ್ ಆಗಿದ್ದಾರೆ ಅವರೆಲ್ಲ ಚುನಾವಣೆಯಲ್ಲಿದ್ದಾರೆ. ಅವ್ರು ಬಂದು ಇಲ್ಲಿ 3 ದಿನ ಡಿಸ್ಕಷನ್ಗೆ ಭಾಗವಹಿಸ್ಬೇಕಾ? ಏನು ಮೋದಿ ಉದ್ದೇಶ ಏನು, ಅಮಿತ್ ಶಾ ಉದ್ದೇಶ ಏನು? ಸಿ 100% ಇಟ್ ಇಸ್ ಎ ಬ್ಲ್ಯಾಕ್ ಮೈಲ್. ಇದು ಒಂದು ರೀತಿ ದರೋಡೆ. ಪ್ರಜಾಪ್ರಭುತ್ವವನ್ನು ಪ್ರಜಾತಂತ್ರವನ್ನು ಕೊಲ್ತಕ್ಕಂಥ ರೀತಿ. ಜನರಿಗೆ ಒಂದು ಮೆಸೇಜ್ ಕೊಡಬೇಕಾಗಿದೆ, ನಾವು ಮಹಿಳೆಯರ ಪರವಾಗಿದ್ದೀವಿ ಅಂತ. ನಾವು ಮಹಿಳೆಯರ ಮೀಸಲಾತಿ ತಂದ್ವಿ, ಆದರೆ ಕಾಂಗ್ರೆಸ್ನವ್ರು ಒಪ್ಪಿಗೆ ಕೊಡಲಿಲ್ಲ ಅಂತ ಮಹಿಳೆಯರಿಗೆ ಹೇಳಿದ್ದು. ನಾನು ಹೇಳ್ತಕ್ಕಂಥದ್ದಂದರೆ, ಮಹಿಳೆಯರಿಗೆ ಮೀಸಲಾತಿ ಪರವಾಗಿ 2023ರಲ್ಲಿ ನೀವು ಕೇಳಿದ ಪ್ರಶ್ನೆಗೆ ನಾವು ಉತ್ತರ ಹೇಳ್ತೇವೆ, ತಂದಿದ್ದಾರೆ. ಅದಕ್ಕೆ ಇಡೀ ಸದನ ಒಪ್ಪಿಗೆ ಕೊಟ್ಟಿದೆ. ಆ ಸದನ ಒಪ್ಪಿಗೆ ಕೊಟ್ಟಿದ್ರೊಳಗೆ ಒಂದು ಸೆಂಟೆನ್ಸ್ ಇದೆ. ಅದರೊಳಗೆ ಏನಿದೆ ಅಂತಂದರೆ, ಏಪ್ರಿಲ್ 1, 2011ರಿಂದ ಸೆನ್ಸಸ್ ನಡೆದಿಲ್ಲ. ಈ ದೇಶದ ಪ್ರತಿ 52ನೇ ಇಸ್ವಿಯಿಂದ 2011 ಮಾರ್ಚ್ 31ರವರೆಗೆ ಸೆನ್ಸಸ್ ನಡೆದಿದೆ, ಪ್ರತಿ 10 ವರ್ಷಕ್ಕೆ. ಆ 10 ವರ್ಷದ ನಂತರ ಇವ್ರ ಅವಧಿನಲ್ಲಿ ಆಗಬೇಕಾಗಿತ್ತು, 21ಕ್ಕೆ ಸೆನ್ಸಸ್ ಆಗಬೇಕಾಗಿತ್ತು, ಮಾಡಲಿಲ್ಲ. ಅದಕ್ಕೆ ಇವ್ರೇನು ಮಾಡಿದ್ರು, 23ಕ್ಕೆ ಒಪ್ಪಿಗೆ ಕೊಟ್ಟರು ಮಹಿಳಾ ಮೀಸಲಾತಿಗೆ. ಸೆನ್ಸಸ್ ಮಾಡಿಬಿಟ್ಟು ಆಮೇಲೆ ಡಿಲಿಮಿಟೇಷನ್ ಮಾಡಿ ಅಂತ. ಡಿಲಿಮಿಟೇಷನ್ ಮಹಿಳಾ ರಿಸರ್ವೇಷನ್ ತರಬೇಕು ಅನ್ನೋದಕ್ಕೆ. ಅದನ್ನು ಈಗ ಅದನ್ನು ಚರ್ಚೆಗೆ ತಗೋಬೋದಾಗಿತ್ತಲ್ಲ. ಅದನ್ನು ಈಗ ಸೆನ್ಸಸ್ ನಡೀತಾ ಇದೆಯಲ್ಲ. ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವ್ರದ್ದು ಒತ್ತಾಯ ಏನಂತ ಹೇಳಿದ್ರೆ ಅಂದರೆ, ಈ ಸೆನ್ಸಸ್ಸಿನ ಜೊತೆಗೆ ಜಾತಿ, ಧರ್ಮ ಮತ್ತು ಎಷ್ಟು ಜನರಿಗೆ ಮನೆ ಇಲ್ಲ, ಎಷ್ಟು ಜನರಿಗೆ ಉದ್ಯೋಗ ಇಲ್ಲ, ಎಷ್ಟು ಜನರಿಗೆ ಸ್ಥಿತಿವಂತರಿದ್ದಾರೆ, ಎಷ್ಟು ಜನರಿಗೆ ಭೂಮಿ ಇಲ್ಲ, ಎಷ್ಟು ಜನ ಉದ್ಯೋಗ ಕಳ್ಕೊಂಡಿದ್ದಾರೆ, ಇಡೀ ದೇಶದ 140 ಕೋಟಿ ಜನರ ವ್ಯವಸ್ಥೆನ ನೋಡಿದೆ. ಮಕ್ಕಳು ಎಷ್ಟು ಜನ ಇದ್ದಾರೆ, ವಯಸ್ಸಾದವರು ಎಷ್ಟು ಜನ ಇದ್ದಾರೆ, ಈ ದೇಶದ ಭವಿಷ್ಯ ಯೋಜನೆಗಳನ್ನು ರೂಪಿಸುವಾಗ ಇವೆಲ್ಲವೂ ಇದ್ದರೆ ಯೋಜನೆಗಳನ್ನು ಯಶಸ್ವಿಯಾಗಿ ರೂಪಿಸೋಕ್ಕೆ ಒಂದು 5% 10% ವ್ಯತ್ಯಾಸ ಇರಲಿ, ಬಟ್ ನಿಯರೆಸ್ಟ್ ದಿ ಟ್ರೂತ್ ಕ್ಯಾನ್ ಬಿ ಡನ್ ಅನ್ನೋದು. ಅದೇ ಆಧಾರದ ಮೇಲೆ ಡಿಲಿಮಿಟೇಷನ್ ಮಾಡಬೇಕಾಗಿತ್ತು. ವುಮನ್ ರಿಸರ್ವೇಷನ್ನು ಆ ಸಂದರ್ಭದಲ್ಲಿ ಅದು ಡಿಲಿಮಿಟೇಷನ್ ಮಾಡಿದ ತಕ್ಷಣ ಮಾಡಬೇಕಾಗಿತ್ತು. ಅದನ್ನು ಯಾಕೆ ಅವರು ಚರ್ಚೆಗೆ ತಗೊಳ್ಳಿಲ್ಲ? ನೀವು ಹೇಳಿದ ಹಾಗೆ ಮೀಸಲಾತಿಯನ್ನ ಕೊಡೋದಕ್ಕಿರುವಂಥ ಮೂಲ ವ್ಯವಸ್ಥೆ ಅಂತ ಹೇಳಿದ್ರೆ ಅದು ಜನಗಣತಿಯೇ ಆಗಿರೋದ್ರಿಂದಾಗಿ, ಹೌದು, ಜನಗಣತಿ ಆಧಾರದಲ್ಲೇ ಮಾಡಬೇಕಾಗಿರುವಂಥ ಸಂದರ್ಭದಲ್ಲಿ ತರಾತುರಿಯ ನಿರ್ಧಾರ ತಗೊಂಡ್ರು ಅಂತಾನೆ. ತರಾತುರಿಯಲ್ಲ, ಉದ್ದೇಶಪೂರ್ವಕವಾಗಿ ಈ ದೇಶ ಜನರಿಗೆ ಪ್ರಜಾಪ್ರಭುತ್ವಕ್ಕೆ ಮಕ್ಮಾಲ್ ಟೋಪಿ ಹಾಕೋದಕ್ಕೆ ಮಾಡಿರ್ತಕ್ಕಂಥ ತೀರ್ಮಾನ. 29 ಚುನಾವಣೆಗೆ ಹಂಗಾದ್ರೆ NDA ಆತಂಕ ಇದೆ.
100% ಅದು ಪ್ರಿಪರೇಷನ್ ಇದು. ಈಗ 23ರ ಮಹಿಳಾ ಮೀಸಲಾತಿ ಬಿಲ್ಲನ್ನೇ ಮತ್ತೆ ವಾಪಸ್ ಮಂಡಿಸ್ಬೋದಿತ್ತಲ್ಲ. ಸರ್ಕಾರಿ ಆದೇಶ ಮಾಡಬೇಕಾಗಿತ್ತು, ಒಪ್ಪಿಗೆ ಕೊಟ್ಟಿದೆ ಸದನ, ಕೇಂದ್ರ ಸರ್ಕಾರ ಆದೇಶ ಮಾಡಬೇಕಾಗಿತ್ತು. ಆದೇಶ ಮಾಡೋಕ್ಕಾಗಲಿಲ್ಲ, ಅದನ್ನು ಪುನರ್ವಿಚಾರಣೆ ಮಾಡಬೇಕು ಅಂದರೆ ಅದೇ ವಿಧೇಯಕನ ಈಗ ಏನಂದರೆ ನಿಯಮದೊಳಗೆ 10 ಮಸೂದೆನೇ ಒಂದೇ ನಿಯಮದಲ್ಲಿ ತರ್ಬೋದು. ಆದರೆ ಒಂದಕ್ಕೊಂದಕ್ಕೆ ವ್ಯತಿರಿಕ್ತವಾಗಿದ್ದಾಗ ಒಟ್ಟಿಗೆ ತರದ ಅಗತ್ಯ ಇಲ್ಲ, ಸಪರೇಟ್ ಮಾಡಿದ್ರೆ ಆಯ್ತು. ಅದಕ್ಕೇನು ಪ್ರಾಬ್ಲಮ್ ಏನಾಗ್ತಿತ್ತು? ಹಾಗಾದ್ರೆ ಒಬ್ಬ ಮಹಿಳೆಯಾಗಿ 543 ಲೋಕಸಭಾ ಕ್ಷೇತ್ರಗಳೇನಿದೆ ಅವುಗಳನ್ನೇ ಇಟ್ಟುಕೊಂಡು ಮಹಿಳಾ ಮೀಸಲಾತಿಯನ್ನ ಕೊಡೋದಕ್ಕೆ ಸಾಧ್ಯವಾ? ಅಲ್ಲ, ಅದಕ್ಕೆ ಅವ್ರು ರೆಡಿ ಇರಲಿಲ್ಲ. ನಾನು ಹೇಳೋದೇನು ಅಂದ್ರೆ ಸೆನ್ಸಸ್ ಅಲ್ಲಿ ಎದುರುಗಡೆ ಇಟ್ಕೊಂಡು ಸೆನ್ಸಸ್ ಅನ್ನು ಮಾಡ್ತಾ ಇದ್ದಾರೆ ಈಗ. ಜನಗಣತಿ ರಿಪೋರ್ಟ್ ಇಟ್ಕೊಂಡು ಮಾಡಿ 6 ತಿಂಗಳು ಲೇಟ್ ಆಗಲಿ. ಅವ್ರಿಗೆ ಅದೆಲ್ಲ ಬೇಕಾಗಿರ್ಲಿಲ್ಲ. ಅಲ್ಲಿ ವೆಸ್ಟ್ ಬೆಂಗಾಳಲ್ಲಿ ಮತ್ತು ಅಸ್ಸಾಂನಲ್ಲಿ ಏನು ಚುನಾವಣೆ ನಡೀತಾ ಇದೆ, ಕೇರಳದಲ್ಲಿ ನಡೀತಾ ಇತ್ತು, ಅಲ್ಲಿ ನಾವು ಮಹಿಳೆಯರ ಫೇವರ್ ಆಗಿದ್ದೀವಿ, ಕಾಂಗ್ರೆಸ್ನವ್ರು ವಿರೋಧ ಪಕ್ಷದವ್ರು ವಿರೋಧ ಮಾಡ್ತಿದ್ದಾರೆ ಅನ್ನೋ ಮೆಸೇಜನ್ನು ಕೊಡಬೇಕಾಗಿತ್ತು. ಅದನ್ನು ಅವ್ರ ಕೆಲಸ ಮುಗ್ದಿದೆ. ಅವ್ರ ಇಂಟೆನ್ಷನ್ ಏನಿತ್ತು, ಈಗ ನಾವು ಏನೇ ಹೇಳಿದ್ರು ಪಾರ್ಲಿಮೆಂಟಲ್ಲಿ ನಿಮ್ದು ವಿರೋಧ ಮಾಡಿದ್ರು, ಪಾರ್ಲಿಮೆಂಟಲ್ಲಿ ಇವ್ರಿಗೆ ಭಾಳಷ್ಟು ಜನ BJPಯವರಿಗೆ 23 ಏನು ಅನ್ನೋದು ಗೊತ್ತಿಲ್ಲ, ನಿಯಮದಲ್ಲಿ 2 ವಿಧೇಯಕ ಸಪ್ರೇಟಾಗಿ ಯಾಕೆ ತಂದಿಲ್ಲ ಅನ್ನೋದು ಗೊತ್ತಿಲ್ಲ, ಸಪ್ರೇಟಾಗಿ ಯಾಕೆ ತರಲಿಲ್ಲ ಅನ್ನೋದು ಗೊತ್ತಿಲ್ಲ. ಸುಮ್ಮನೆ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ. ಮೂರ್ಖತನದ ಆರ್ಗ್ಯುಮೆಂಟ್ ಅದು, ಮೂರ್ಖತನದ ಆರ್ಗ್ಯುಮೆಂಟು. ನಮ್ಮ ಲಾ ಮಿನಿಸ್ಟ್ರು ಆ ರೀತಿ ಮಾತಾಡ್ತಾರೆ ಅಂತಂದರೆ ಜೋಶಿ ಅವರು, ನನಗೆ ಅರ್ಥ ಆಗೋದಿಲ್ಲ. ಹಿ ಈಸ್ ಎನ್ ಎಜುಕೇಟೆಡ್, ಹಿ ಈಸ್ ಎನ್ ಅಡ್ವೊಕೇಟ್. ನನಗೆ ಅವರೇ ಈ ಒಂದಕ್ಕೆ ಫೇವರ್ ಇದ್ದಾರೆ, ಒಂದಕ್ಕೆ ವಿರೋಧ ಇದ್ದಾರೆ ಅಂತ ಇಟ್ಕೊಳ್ಳಿ. ಹೌ ಇಟ್ ಕ್ಯಾನ್ ಬಿ ಡಿಸೈಡೆಡ್? ಒಂದು ವೋಟನ್ನು ಯಾವ ರೀತಿ ಡಿಸೈಡ್ ಮಾಡ್ತಾರೆ? ಕರೆಕ್ಟ್. ಇದು ಒಂದು. ಮತ್ತು ನಿಮಗೊಂದು ನಾನು ಹೇಳೋದು ನನ್ನ ಅಭಿಪ್ರಾಯದಲ್ಲಿ, ನಾನು ವೇದ ಉಪನಿಷತ್ತನ್ನು ಒಂದು ಸಾಮಾನ್ಯ ಗ್ರಹಿಸಿದ್ದೀನಿ, ಓದಿ. ನನ್ನ ಹತ್ರ ಪುಸ್ತಕಗಳಿದ್ದಾವೆ, ಕನ್ನಡ ವರ್ಷನ್ ಓದ್ಕೊಂಡಿದ್ದೀನಿ. ಅವರ RSSನ ಚಿಂತನ ಗಂಗಾನೂ ಕೂಡ ಓದ್ಕೊಂಡಿದ್ದೀನಿ ನಾನು. ನನ್ನ ಹತ್ರ ಅಷ್ಟು ಪುಸ್ತಕಗಳಿದ್ದಾವೆ. ನನ್ನ ಹತ್ರ ಒಂದು 100 ಪುಸ್ತಕ ಇರ್ಬೋದು ಅವ್ರಿಗೆ ಸಂಬಂಧಪಟ್ಟಿದ್ದು, 100 ಪುಸ್ತಕಗಳಿರ್ಬೋದು. ಅವೆಲ್ಲವನ್ನೂ ಇನ್ ಬಿಟ್ವೀನ್ ದಿ ಲೈನ್ಸ್ ಓದ್ತೇನೆ. ನಾನು ಒಂದು ಪ್ರಶ್ನೆ ಕೇಳ್ತೇನೆ, ಮಹಿಳಾ ಮೀಸಲಾತಿ ಪರ ಅಲ್ವಾ ಅವರು? 1925ನೇ ಇಸ್ವಿ ಅಕ್ಟೋಬರ್ 25ಕ್ಕೆ ವಿಜಯದಶಮಿ ದಿನ RSS ಹುಟ್ಟುತ್ತೆ. ಈಗ 100 ವರ್ಷ ಆಯಿತು, ಮೊನ್ನೆ ಅಕ್ಟೋಬರ್ಗೆ. ಈ 100 ವರ್ಷದಲ್ಲಿ ಅವರೇ ಹೇಳ್ತಾರೆ, ನಮ್ಮ ಹತ್ರ 10 ಕೋಟಿ ಜನ ಇದ್ದಾರೆ, 2 ಲಕ್ಷ ಘಟಕಗಳಿದ್ದಾವೆ, ಪ್ರಪಂಚದಲ್ಲಿ ಇಷ್ಟು ದೊಡ್ಡ ಆರ್ಗನೈಸೇಷನ್ ಯಾವುದೂ ಇಲ್ಲ ಅಂತ. ನಾನು ತಮ್ಮ ಮೂಲಕ ಕೇಳ್ತಕ್ಕಂಥದ್ದು, ಯಾವ್ದಾರ ಒಂದು ಮೈಕ್ರೋ ಯೂನಿಟ್ಟಿಗೆ ಒಬ್ಬರು ಲೇಡಿ ನೇಮಕ ಮಾಡಿದಾರ ಅಂತ ಕೇಳಿ. RSS ಒಳಗೆ? ಹೌದು. ಅಪ್ ಟು ಸರಸಂಘ ಚಾಲಕ. ಮಹಿಳೆಯರ ಪರ ಅಲ್ವಾ ಇವರು? ಹೌದು, ಮಹಿಳೆಯರ ಪರ ಅಲ್ವಾ? RSSನವರು ಮಹಿಳೆಯರ ಪರ ತಾನೆ. ಭಾರತ ಮಾತೆ, ಸರಸ್ವತಿ, ಲಕ್ಷ್ಮಿ ಎಲ್ಲ ಇದೆ ಅಲ್ವಾ? ನಾನು ಹಿಂದೂ ಧರ್ಮದ ಬಗ್ಗೆ ಪೂರ್ಣ ನಂಬಿಕೆ ಇರುತ್ತೆ. ನಾನು ಹಿಂದೂ ಧರ್ಮ ಉಳಿಬೇಕು ಅಂತ ಹೇಳೋನು, ನಾನು ಬೇಕು ಅಂತ ಹೇಳೋನು, ಅಹಿಂಸೆಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥವು ನಾವು. ನನಗೆ ಒಂದು ಉತ್ತರ ಹೇಳಬೇಕು, ಅವರು ಮಹಿಳೆಯರ ಪರ ಅಲ್ವಾ ಇವರು? ಒಂದು ಹೆಸರನ್ನು ಯಾವ ಘಟಕಕ್ಕೆ ನೇಮಕ ಮಾಡಿದ್ದಾರೆ, ಅದು ಪ್ರಾಂತೀಯ ಆಗ್ಬೋದು, ಶಿವಮೊಗ್ಗ ಆಗ್ಬೋದು, ಬಾಗಲಕೋಟೆ ಆಗ್ಬೋದು, ಯಾವುದು ಉತ್ತರ ಪ್ರದೇಶ ಆಗ್ಬೋದು, ನಾಗ್ಪುರ ಆಗ್ಬೋದು, ಒಬ್ಬರು ಮಹಿಳೆಯನ್ನು ಈ 100 ವರ್ಷದ ಇತಿಹಾಸದಲ್ಲಿ ಯಾರು ನೇಮಕ ಮಾಡಿದ್ದಾರೆ ಅಂತ ಹೇಳಿ. ಹಾಗಾದ್ರೆ ಹೇಳಿ ಸರ್, ಒಬ್ಬ ಭಾರತೀಯ ಪ್ರಜೆಯಾಗಿ, ಕಾನೂನನ್ನ ಕಲಿತವರಾಗಿ, ಸಂವಿಧಾನವನ್ನ ಬಲ್ಲವರಾಗಿ, BJP ಅಂದ್ರೆ ಏನು ಮಾಡುತ್ತೆ ಅನ್ನೋ ಆತಂಕ ನಿಮಗೆ? ಹೇಳ್ಬಿಡ್ತೇನೆ ನಿಮಗೆ. ನಾನು ಯಾತಕ್ಕೆ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ, ಅಷ್ಟು ಮಾತ್ರ ಅಲ್ಲ, ನಾನು ನೇಮಕ ಯಾಕೆ ಮಾಡಲಿಲ್ಲ ಅಂತಲ್ಲ, ಇವರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರೋರೇ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ, ಪ್ರಜಾತಂತ್ರದಲ್ಲಿ ಯಾವತ್ತೂ ಕೂಡ ನಂಬಿಕೆ ಇರೋರಲ್ಲ. ಆ ಪ್ರಜಾಪ್ರಭುತ್ವ ಮತ್ತು ಪ್ರಜಾತಂತ್ರ ನಂಬಿಕೆ ಅಂತಕ್ಕಂಥದ್ದು ಒಂದು ರೀತಿಯ ಸುಮ್ಮನೆ ನಮಗೆ ಹೇಳ್ತಕ್ಕಂಥ, ಸಮಾಜಕ್ಕೆ, ಈ ದೇಶದ ಜನರಿಗೆ ಹೇಳ್ತಕ್ಕಂಥ ಸುಳ್ಳು ಅಷ್ಟೇ. ಅದಕ್ಕೆ ಒಂದು ಕಾರಣ ಏನಂದರೆ, ನಾನು ಇದೇ ಉದಾಹರಣೆಯನ್ನು ಕೊಡ್ತೇನೆ. ಈ 100 ವರ್ಷದಲ್ಲಿ ಆ ಪ್ರೈಮರಿ ಯೂನಿಟ್ಟಿಂದ ಸರಸಂಘ ಚಾಲಕವರೆಗೆ ಯಾವ್ದಾದ್ರು ಚುನಾವಣೆ ನಡೆದಿದೆಯಾ ಅಂತ ಒಂದು ದಾಖಲೆ ಹೇಳಿ. ಎಲ್ಲವೂ ನೇಮಕಾತಿನೇ ನಡೆದಿರೋದು. ಇದು ಪ್ರಜಾಪ್ರಭುತ್ವ ಅಲ್ಲ. ಅವರು ದೇಶಕ್ಕಾಗಿ ಹೋರಾಟ ಮಾಡಿದವರು, ನಮ್ಮ ಜೊತೆಗೆ ಹೋರಾಟ ಮಾಡಿದವರು. 77ನಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಅಂತ ಹೋರಾಟ ಮಾಡಿದವರು, ಸಂಪೂರ್ಣ ಕ್ರಾಂತಿಗೆ ಸಪೋರ್ಟ್ ಮಾಡಿದವರು, ಜನಸಂಘದವರು ಎಲ್ಲ ಒಟ್ಟಾಗಿ ಹೋರಾಟ ಮಾಡಿದ್ವಲ್ಲ, ಪ್ರಜಾಪ್ರಭುತ್ವವಾಗಿ ಹೋರಾಟ ಮಾಡಿದ್ದಲ್ವಾ. ಅವರು ಮಾರ್ಷೆಲ್ಲ, ಅವರು ಹಿಟ್ಲರು ಅಂತ ಹೇಳಿ ಇವರು ಪ್ರಜಾಪ್ರಭುತ್ವ ಹೋರಾಟದ. ಇವರು ಪ್ರಜಾಪ್ರಭುತ್ವದ, ಪ್ರಜಾತಂತ್ರದ ಮೂಲದೇನು?
ತಲೆ ಎಣಿಸಿ ಬರುವಂಥದ್ದು, ತಲೆ ಎಣಿಸಿ ಓಟ್ ಹಾಕುವಂಥ, ತಲೆ ಎಣಿಸೋದು, ತಲೆ ಒಳಗೆ ಏನಿದೆ ಅನ್ನೋದಲ್ಲ, ತಲೆ ಎಣಿಸಿ ಅದು ಒಂದು ಘಟನೆ ನನಗೆ ಉದಾಹರಣೆ, ಒಂದು ಈ ಪೂರ್ಣ ಇತಿಹಾಸದಲ್ಲಿ. ಇದನ್ನು ಅವ್ರು ಹೇಗೆ ಸಮರ್ಥನೆ ಮಾಡಿದೆ? ಪ್ರಜಾತಂತ್ರದ ಬಗ್ಗೆ ನಂಬಿಕೆ ಇದೆ ಅಂತ ಅನಿಸುತ್ತಾ ನಿಮಗೀಗ? ನಿಮಗೆ ನೀವು ಮೀಡಿಯಾದಲ್ಲಿ ಇಡೀ ದಿನ ನೀವು ಚರ್ಚೆ ಮಾಡ್ತಕ್ಕಂಥವ್ರು ಎಲ್ಲರೂ ಒಬ್ಬರು ಲೇಡಿ ಈ ಪ್ರೈಮರಿ ಯೂನಿಟ್ಟಿಂದ ಮೈಕ್ರೋ ಯೂನಿಟ್ಟಿಂದ ಅವ್ರ ಮೇಲ್ಗಡೆ ಅವ್ರಿಗೆ ಮೋಹನ್ ಭಾಗವತ್ವರಿಗೆ ಒಂದು ಲೇಡಿನ ಯಾವ್ದಾರೋ ಒಂದು ಯೂನಿಟ್ಟಿಗೆ ನೇಮಕ ಮಾಡಿದಾರ ಅಂತ ಹೇಳಿ ಅವ್ರ ಹೆಸರು ಹೇಳಿ. ಹಾಗಿಲ್ಲ, ಯಾಕೆ ಅದು ಮಹಿಳೆಯರ ಪರ ಅಲ್ಲ ಇವರು? ದಿನ ಎದ್ದು ಸರಸ್ವತಿ ಪೂಜೆ ಮಾಡ್ತಾರೆ, ದಿನ ಎದ್ದು ಲಕ್ಷ್ಮೀ ಪೂಜೆ ಮಾಡ್ತೀವಿ, ಭಾರತಾಂಬೆ ಪೂಜೆ ಮಾಡ್ತೀವಿ, ನಾನು ಮಾಡ್ತೇನೆ, ನಮ್ಮ ಕುಟುಂಬದವರು ಮಾಡ್ತಾರೆ. ಇದು ಯಾಕೆ ಅವಕಾಶ ಕೊಡಲ್ಲ? ಹೇಳಬೇಕಲ್ಲ ಅವರು. ಹಾಗಾದರೆ ರಾಜಪ್ರಭುತ್ವ ತರೋದಕ್ಕೇನಾದರೂ ಹೊರಟಿದ್ದಾರೆ? 100%. ಇವನು ಈಗ ನೋಡಿ, ಪಾರ್ಲಿಮೆಂಟ್ ಮಾಡಿರೋದು 850 ಸೀಟಿಗೆ ಪಾರ್ಲಿಮೆಂಟ್ ಮಾಡಿರೋದೇ ಈ ದೇಶದ ರಾಜ್ಯ ಸರ್ಕಾರಗಳೆಲ್ಲವನ್ನು ಕೂಡ ರದ್ದು ಮಾಡಬೇಕು, ಪಾರ್ಲಿಮೆಂಟ್ ಮಾತ್ರ ಇರಬೇಕು. ಅವರ ಮೂಲ ಉದ್ದೇಶ ಏನು? ಒನ್ ಎಕ್ಸಿಕ್ಯೂಟಿವ್, ಒಂದೇ ಆಡಳಿತ, ಒಂದು ಓಟು ಒಂದು ಆಡಳಿತ, ಒಂದು ಭಾಷೆ. ಅದು ನಾನು ಹೇಳಿದ್ದಲ್ಲ, ಅವ್ರ ಪುಸ್ತಕದಲ್ಲೇ ಹೇಳಿರ್ತಕ್ಕಂಥದ್ದು. ಈಗ ನಾನು ಅವರ ಬಂಚ್ ಆಫ್ ಥಾಟ್ಸ್ ನನ್ನ ಹತ್ರ ಇದೆ, ಅದರ ನಂಬರ್ನ ನನ್ನ ಹತ್ರ ಇಲ್ಲಿ ನಿಮಗೆ ಹೇಳಿಬಿಡಿದ್ದಾನೆ. ಈಗ ಇಂಗ್ಲೀಷ್ 1966ನೇ ಇಸ್ವಿನಲ್ಲಿ ಪ್ರಕಟ ಮಾಡಿರ್ತಕ್ಕಂಥ ಬಂಚ್ ಆಫ್ ಥಾಟ್ಸ್, ಅಲ್ಲಿಂದನೇ ಪುಸ್ತಕ ಕೊಂಡ್ಕೊಂಡಿರೋದು. ಜಾತಿ ವ್ಯವಸ್ಥೆನ ಸಮರ್ಥನೆ ಮಾಡ್ತಾರೆ ಪುಟ 36-37ರಲ್ಲಿ ಸಮರ್ಸ್ಕೋತಾರೆ. ನಾನು ಮನುಸ್ಮೃತಿ ಬಗ್ಗೆ ಮಾತಾಡಲ್ಲ, ವೇದ ಉಪನಿಷತ್ತಿನ ಬಗ್ಗೆ ಮಾತಾಡಲ್ಲ. ನನಗೆ ಯಾವುದಾದ್ರು ಇವತ್ತಿನ ಸಮಾಜಕ್ಕೆ ಅಗತ್ಯ ಉಂಟು ಅದನ್ನು ನಾನು ಸ್ವೀಕಾರ ಮಾಡೋನು. ದೇವರಲ್ಲಿ ನಂಬಿಕೆ ಇದೆ, ಹಿಂದೂ ಧರ್ಮದಲ್ಲಿ ನಂಬಿಕೆ ಇದೆ, ಇದು ಇರಬೇಕು ಅನ್ನೋದು ನನ್ನ ಅಪೇಕ್ಷೆ ಇದೆ. ಈ ಯಾವ ಸಂಸ್ಥೆಗಳು ಇಲ್ದಿದ್ದಾಗಲೂ ಹಿಂದೂ ಧರ್ಮ ಎಲ್ಲ ಅನಾಹುತಗಳನ್ನು ಎಲ್ಲದನ್ನು ಎದುರಿಸೆ. ಈಗ ಮೊಘಲರ ಕಾಲ ಬಂತು, ಎಲ್ಲರ ಕಾಲನೂ ಬ್ರಿಟಿಷರ ಕಾಲ ಬಂದಿದೆ, ಎಲ್ಲರ ಕಾಲ ಬಂದಾಗಲೂ ಮೆಟ್ಟಿ ನಿಂತು ಹಿಂದೂ ಧರ್ಮ ಇವತ್ತು ಉಳಿಯುತ್ತೆ, ಮುಂದೆ ಉಳಿಯುತ್ತೆ. ಈ ಸಂಘಟನೆ ಅಗತ್ಯ ಏನಿಲ್ಲ, BJP ಅಗತ್ಯನೂ ಇಲ್ಲ, ಈ ಸಂಘಟನೆಗಳ ಅಗತ್ಯ ಇಲ್ಲ, ಹಿಂದೂ ಧರ್ಮ ಉಳಿಯುತ್ತೆ. ಹೌದಾ? 100% ಉಳಿಯುತ್ತೆ. ಅದನ್ನೇನು ಯಾರು ತೆಗಿಯೋಕೆ ಅಲ್ಲ. ಹೌದಂತ ಹೇಳಿದ್ರೆ ಈಗ 5000ದಿಂದ ಇದೆಯಲ್ಲ, ಈಗ ಈ ದೇಶದಲ್ಲಿ 500-600 ವರ್ಷ ಬೇರೆಯವರು ಆಡಳಿತ ಮಾಡಿದ್ರಲ್ಲ, ಏನು ಕಳೆದೋಗ್ಲಿಲ್ಲ ಅಲ್ಲ, ಇವತ್ತು ಇದೆ ತಾನೆ, ಇವತ್ತು ಇದೆಯಲ್ಲ, ಕಳೆದೋಗಿದೆಯಾ ಅದು? ಆದರೆ BJP ಬಿಂಬಿಸ್ತಿದೆಯೋ ವಾಸ್ತವದಲ್ಲಿ ನಾವು ಅದನ್ನು ಹೆಂಗೆ ಅರ್ಥ ಮಾಡ್ಕೋಬೇಕೋ ಗೊತ್ತಿಲ್ಲ. ಕಾಂಗ್ರೆಸ್ನ ತುಷ್ಟೀಕರಣ ನೀತಿಯಿಂದಾಗಿ ಭಾರತದಲ್ಲಿ ಭಾರತೀಯ ಅಥವಾ ಹಿಂದುತ್ವದ ಕಾಂಗ್ರೆಸ್ಸಿನ ತುಷ್ಟೀಕರಣ ಅಲ್ಲ, BJPಯವರು ಅಪಾದನೆ ಮಾಡಿ ಆ ರೀತಿಯ ಲಾಭ ತಗೊಳ್ತಾ ಇದ್ದಾರೆ ಅಷ್ಟೇ. ಕಾಂಗ್ರೆಸ್ಸು ಎಲ್ಲ ಜಾತಿ ಧರ್ಮದವ್ರನ್ನ ಸಮಾನವಾಗಿ ಕಂಡಿದೆ. ಆ ಸಮಾನವಾಗಿ ಕಾಣಬಾರ್ದು ಅನ್ನೋದು ಅವ್ರದ್ದು. ಈಗ ನೀವು BJPಯವ್ರನ್ನ ಕರೆಸಿ ಪರ್ಸೆಂಟೇಜ್ ನೋಡಿ ಸರ್, ಅಂದರೆ ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅಲ್ಪಸಂಖ್ಯಾತರ ಸಂಖ್ಯೆ ಭಾರತ ದೇಶದಲ್ಲಿ ಹಂತವಾಗಿ ಯಾವ ಮಟ್ಟಕ್ಕಿದೆ ಅನ್ನೋದನ್ನು ವಿಶೇಷವಾಗಿ ಉಲ್ಲೇಖ ಮಾಡಬೇಕಾಗಿಲ್ಲ. ಇದೇ ಪಾಕಿಸ್ತಾನ, ಇದೇ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರಾಗಿರುವಂಥ ಹಿಂದೂಗಳ ಪರಿಸ್ಥಿತಿ ಹೆಂಗಿದೆ ಅನ್ನೋದನ್ನು ನಾನು ವಿಶೇಷವಾಗಿ ಉಲ್ಲೇಖ ಮಾಡಬೇಕಾಗಿಲ್ಲ. ಈ ವಾದ ಇದೆಯಲ್ಲ ನೋಡಿ, ಒಂದು ಹೇಳ್ತೇನೆ, BJPಯವ್ರು ಕೊಡ್ತಕ್ಕಂಥ ಸುಳ್ಳು ಲೆಕ್ಕಗಳ ಆಧಾರದ ಮೇಲೆ ನಾನು ಮಾತಾಡಲ್ಲ. ಸುಳ್ಳು ಲೆಕ್ಕಗಳ ಮೇಲೆ ನಾನು ಮಾತಾಡಲ್ಲ. ಇವತ್ತು ಈ ದೇಶ ಈಗ ನೀವು ಅವ್ರಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಆ್ಯಂಟಿ ಮುಸ್ಲಿಂ, ಆ್ಯಂಟಿ ಕ್ರಿಶ್ಚಿಯನ್ ಅಂತ ಹೇಳಿದ್ರೆ ನಮಗೆ ಓಟ್ ಬರುತ್ತೆ ಅನ್ನೋ ಒಂದು ಆಧಾರದ ಮೇಲೆ BJPಯವರು ಕಾಂಗ್ರೆಸ್ಸನ್ನು ದಾಳಿ ಮಾಡ್ತಾ ಇದ್ದಾರೆ. ಅದು ಅವ್ರು ಇಲ್ಲ ಅಂತ ತಿಳ್ಕೊಂಬೇಡಿ, ಅವ್ರನ್ನ ಆ ಸೈಡನ್ನು ಅದನ್ನು ಒಂದು ಸೈಡಿಗೆ ಇಟ್ಬಿಡಿ. ಹಿಂದೂಗಳೆಲ್ಲ ಒಂದೇ ರೀತಿ ಇದ್ದಾರೆ. 4800 ಜೊತೆ ಒಂದೇ ರೀತಿ ಇದೆಯಾ? ಇಲ್ಲ. ಆವಾಗ ಇವ್ರದ್ದು ಏನೋ ಸ್ಟ್ಯಾಂಡು ನಾಳದು ಹೈಪಥೆಟಿಕಲಿ ಅದನ್ನು ಸೈಡಿಗೆ ಇಟ್ಬಿಡಿ, ಆ ಇಶ್ಯೂನ ಸೈಡಿಗೆ ಇಟ್ಬಿಡಿ. ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಜಾತಿಗಳನ್ನು ಇರಬೇಕು ಅಂತ ವಾದ ಮಾಡ್ತಕ್ಕಂಥವ್ರು, ಅದರ ವಿರುದ್ಧ ಇರ್ತಕ್ಕಂಥ ಗಾಂಧಿ ಮತ್ತು ಅಂಬೇಡ್ಕರ್. ಗಾಂಧಿ ಹಿಂದೂ ಧರ್ಮ ಇರಬೇಕು ಅಂತ ವಾದ ಮಾಡಿದವರು, ನಾವು ಗಾಂಧಿ ಪರವಾಗಿರೋರು. ನಾನು ಅನೇಕ ನಿಮ್ಮ ವಿಶ್ಲೇಷಣೆಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ BJPಯವರು ಮಾತಾಡೋದು ನಾನು ಕೇಳಿದ್ದೀನಿ. ಅಂಬೇಡ್ಕರ್ ಯಾಕೆ ಅಂಬೇಡ್ಕರ್ ಬಿಟ್ಟು ಹೋಗಿದ್ದು, ಅಂಬೇಡ್ಕರ್ ರಾಜಕೀಯವಾಗಿ ಸೋಲು ಗೆಲುವು ಕಂಡಿದ್ದಕ್ಕೂ ಅವರ ಈ ಜಾತಿ ವ್ಯವಸ್ಥೆಯ ವಿರುದ್ಧಕ್ಕೂ ಸಂಬಂಧನೇ ಇಲ್ಲ. ಅವರು ಉತ್ತರ ಕೊಡಬೇಕಾಗಿದ್ದು, ನಾನು ಹಿಂದುವಾಗಿ ಹುಟ್ಟಿದ್ದೀನಿ, ಹಿಂದುವಾಗಿ ಸಾಯಲ್ಲ ಅಂತ, ಕಾಂಗ್ರೆಸ್ಸಿಗೆ ಸಾಯಲ್ಲ ಅಂತ ಹೇಳಿದ್ದಲ್ಲ.
ಹಿಂದೂ ಆಗಿ ಹುಟ್ಟಿದ್ದಾನೆ. ಯಾತಕ್ಕೆ? ಹಿಂದೂ ಧರ್ಮದಲ್ಲಿ ಹೊರಗೆ ಹೋಗ್ಲಿಕ್ಕೆ ಜಾಗ ಇದೆ, ಬಾಗಿಲಿದ್ದಾವೆ, ಒಳಗೆ ಬರೋದಕ್ಕೆ ಇಲ್ಲ ಅಂತ. ಒಳಗೆ ಬರೋದಕ್ಕೆ ಜಾಗ ಇಲ್ಲ, ಅದನ್ನು ಹೋಗಲಾಡಿಸ್ಬೇಕು ಅನ್ನೋದು ಅವ್ರ ಹೋರಾಟ. ಅದನ್ನು ಹೋಗಲಾಡ್ಸೋಕ್ಕಾಗೋದಿಲ್ಲ ಅಂಥೇಳಿ ಅವರು ಬೇರೆ ಧರ್ಮಕ್ಕೆ ಸೇರಿದ್ದು ಹೊರತು ಕಾಂಗ್ರೆಸ್ ಬೇಡ ಅಂತ ಹೋಗಿ ಸೇರಿದ್ದಲ್ಲ. ಹಿಂದೂ ಧರ್ಮದಲ್ಲಿ ನಮ್ಮ ಜಾತಿ ವ್ಯವಸ್ಥೆಯಿಂದ ನಾಯಿನ ಮನೆ ಒಳಗೆ ಕರೆಸ್ಕೋತಾರೆ, ಎದೆ ಮೇಲೆ ಕೂರಿಸ್ಕೋತಾರೆ, ಆದರೆ ದಲಿತರನ್ನ ಮನೆಯಿಂದ ಹೊರಗೆ ನಿಲ್ಲಿಸ್ತಾರೆ. ಈ ವ್ಯವಸ್ಥೆ ಹೋಗಬೇಕು ಅನ್ನೋದು ಅವ್ರದ್ದು ವಾದ, ಅವ್ರ ವಾದ. ಆ ಕಾರಣಕ್ಕಾಗಿ ಮತ್ತು ಇದು ಒಟ್ಟಿಗೆ ಇದೆ ಅಂತ ಹೆಂಗೆ ಹೇಳೋದು? ರಸ್ತೆಯಲ್ಲಿ ಒಟ್ಟಿಗೆ ಇದ್ರೆ ಸಾಕ, ಹೃದಯದಲ್ಲೇ ಇರಬೇಕಲ್ವಾ? ಅದಕ್ಕೆ ಇವ್ರು ಏನು ಪ್ರಯತ್ನ ಮಾಡಿದ್ದಾರೆ ಸರ್? ಹಾಗಾದ್ರೆ ಇನ್ನೊಂದು ನನಗೊಂದು ಪ್ರಶ್ನೆ ಇದೆ. ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್ ಅಂದ್ರೆ ಏನು? ಸುಳ್ಳು. ಅದೆಲ್ಲ ಸುಳ್ಳು. ವೋಟ್ ಕ್ಯಾಚಿಂಗ್ ಡಿವೈಸ್ ಅಷ್ಟೇ, ವೋಟ್ ಕ್ಯಾಚಿಂಗು. ಈಗ ನೋಡಿ, ಈಗ ಪೇಜ್ ನಂಬರ್ 36, 37 ಜಾತಿ ವ್ಯವಸ್ಥೆ ಇರಬೇಕು ಅಂತ ಹೇಳುತ್ತೆ ಚಿಂತನ ಗಂಗಾದಲ್ಲಿ. ನೀವು ಒಪ್ಕೋತೀರಾ? ನನಗೆ ಗೊತ್ತಿಲ್ಲ, ನೀವು ಒಪ್ಕೊಳ್ಳೋರು ಒಪ್ಕೊಳ್ಳಿ. ಅದರ ಮೇಲೆ ಆ್ಯಕ್ಚುಲಿ ಅದರೊಳಗೇನೆ ಪುಟ 47 ವಿಶ್ವಗುರು ಅನ್ನೋದನ್ನು ಹೇಳಿದ್ದಾನೆ. ಅದನ್ನೇ ಇವರಿಗೆ ನೇಮಕ ಕೊಟ್ಟಿರೋದು. ಆಯಿತಾ? ಚಿಂತನ ಗಂಗಾದಲ್ಲಿ ನೆಕ್ಸ್ಟ್ 112 ಮತ್ತು 113 ಪೇಜ್ ನಂಬರಲ್ಲಿ ಸಂಸ್ಕೃತಿಗೆ ಮೊದಲನೇ ಸ್ಥಾನಕ್ಕೆ ಬರಬೇಕು, ಹಿಂದಿ ಸಂಪರ್ಕ ಭಾಷೆ ಉಳಿಬೇಕು ಅಂತ ಚಿಂತನ ಗಂಗಾ. ಅದಕ್ಕೆ ನಿಮ್ದೇನು? ನಾನು ಅದಕ್ಕೆ ವಿರುದ್ಧ ಇದ್ದೇನೆ. ನನಗೆ ಕನ್ನಡ ಭಾಷೆನೇ ಇರಬೇಕು ಅನ್ನೋದು ನನ್ನ ಆಸೆ. ನನ್ನ ಆಸೆ ಕನ್ನಡ ಭಾಷೆ ಇರಬೇಕು ಅಂತ. ಸಂಸ್ಕೃತಕ್ಕೆ ಮೊದಲನೇ ಸ್ಥಾನ ಬರೋವರೆಗೆ ಹಿಂದಿಯನ್ನು ನಾವು ಸಂಪರ್ಕ ಭಾಷೆಗೆ ಬಳಸಬೇಕು ಅಂತ ಆ ಪುಸ್ತಕದಲ್ಲಿ ಹೇಳಿರೋದು, ನಂದಲ್ಲ ಇದು. ಇಟ್ ಇಸ್ ನಾಟ್ ಮೈ ಅವರ ಅಜೆಂಡಾಗಳು. ಆ ಪುಸ್ತಕದಲ್ಲಿ ಇರ್ತಕ್ಕಂಥದ್ದು. ಅದನ್ನು ವಿರೋಧ ಮಾಡ್ತಾರ ಅಂತ ಬೇಕು ನನಗೆ. ಸರಿ, ಅದರೊಳಗೆ ಇನ್ನೊಂದು ಬಹಳ ಮುಖ್ಯವಾದದ್ದು ಏನಂದರೆ 169 ಪುಟ ಫೆಡರಲ್ ಸಿಸ್ಟಮ್ಮು ಬೇಡ ಅಂತ ಹೇಳ್ತಾರೆ. ಫೆಡರಲ್ ಸಿಸ್ಟಮ್ ಅಂದರೆ ಏನು? ಒಕ್ಕೂಟ ವ್ಯವಸ್ಥೆ. ಒಕ್ಕೂಟ ವ್ಯವಸ್ಥೆ. ರಾಜ್ಯ ಸರ್ಕಾರ ಇದೆ, ಕೇಂದ್ರದಲ್ಲಿದೆ, ಗುಜರಾತಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ, ಕರ್ನಾಟಕದಲ್ಲಿದೆ, ಒರಿಸ್ಸಾದಲ್ಲಿದೆ ಗೌರ್ಮೆಂಟ್ಗಳು. ಇವು ಯಾವ ಸರ್ಕಾರಗಳು ಇರಬಾರ್ದು ಅಂತ ಹೇಳ್ತಾರೆ. ಇದಿದ್ರೆ ಅಲ್ವಾ ಸರ್ ಸಮನ್ವಯತೆ, ಸಹಬಾಳ್ವೆ? ಹಾಂ, ಅದನ್ನು ಬೇಡ ಅಂತ ಹೇಳ್ತಾರೆ. ಅದನ್ನು ಅವ್ರು ಹೇಳಬೇಕು, ನನಗೆ ಗೊತ್ತಿಲ್ಲ. ಈಗ ನಾನು ಅದ್ರ ಪರ ಇದ್ದೀನಿ. ಈ ವ್ಯವಸ್ಥೆ ಇರಬೇಕು ಅನ್ನೋದ್ರೊಳಗೆ ನಾನಿದ್ದೇನೆ. ಒಕ್ಕೂಟ ವ್ಯವಸ್ಥೆ ಇರಬೇಕು. ಈಗಲೇ ಕನ್ನಡ ಭಾಷೆನ ಉಳಿಸ್ಕೊಳ್ಳೋಕ್ಕಾಗ್ತಿಲ್ಲ. ಕನ್ನಡ ಭಾಷೆ ಅಂತಲ್ಲ, ಎಲ್ಲ ಭಾಷೆಗಳನ್ನು ಈ ದೇಶದಲ್ಲಿ ಇರ್ತಕ್ಕಂಥ ರೆಕಗ್ನೈಸ್ಡ್ 22 ಭಾಷೆಗಳಿದ್ದಾವೆ, ರಾಜ್ಯ ಭಾಷೆಗಳಿದ್ದಾವೆ. ಅವನ್ನು ಉಳಿಸ್ಕೊಳ್ಳೋದಕ್ಕೆ ಆ ಸರ್ಕಾರಗಳಿಂದ ಕಷ್ಟಪಡ್ತಾ ಇದ್ದಾವೆ, ಉಸಿರಾಡ್ತಾ ಇದ್ದಾವೆ. ಇಂಥದ್ದಲ್ಲಿ ರಾಜ್ಯ ಸರ್ಕಾರಗಳೇ ಬೇಡ, ಕೇಂದ್ರ ಸರ್ಕಾರ ಮಾತ್ರ ಇರಬೇಕು ಅನ್ನೋದಿದೆ. ಇದು ನಂದಲ್ಲ, ಅದು ಅವ್ರ ಪುಸ್ತಕದ ನಾನು ಹೇಳ್ತಾ ಇರೋದು. ಅದ್ರ ವಿರುದ್ಧ ನಾವಿದ್ದೀವಿ. ಕಾಂಗ್ರೆಸ್ ಇದೆ, ನಾವಿದ್ದೀವಿ ಅಂದರೆ ನಾನು ಅಂತಲ್ಲ, ಕಾಂಗ್ರೆಸ್ ಇದೆ, ಅದ್ರ ವಿರುದ್ಧ ಇದೆ. ಇದಾಯ್ತಾ? ನೆಕ್ಸ್ಟು ಈ ಸಂವಿಧಾನ ಇದೆಯಲ್ಲ, ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲ, ಇದನ್ನು ಪುನರ್ ಪರೀಕ್ಷೆ ಮಾಡಬೇಕು ಮತ್ತು ಪೂರ್ಣ ಹೊಸದಾಗಿ ಬರಿಬೇಕು ಅಂತ ಹೇಳ್ತಾರೆ. ಇಟ್ ಶುಡ್ ಬಿ ರೀಎಕ್ಸಾಮಿನ್ಡ್ ಆ್ಯಂಡ್ ರೀಡ್ರಾಫ್ಟೆಡ್ ಅಂತ ಹೇಳ್ತಾರೆ. ಅದ್ರ ವಿರುದ್ಧ ನಾವಿದ್ದೀವಿ. ಸಂವಿಧಾನದ ಮೂಲ ತತ್ವಗಳಿಗೆ ಯಾವುದೇ ಬದಲಾವಣೆ ಮಾಡಬಾರ್ದು ಅನ್ನೋ ನಮ್ಮ ಸ್ಟ್ಯಾಂಡ್ ಇದೆ. ಬಟ್ ಅದನ್ನು ಪೂರ್ಣವಾಗಿ ಹೊಸ್ತು ಬರಿಬೇಕು ಅಂತ. ಅದನ್ನೇ ಅನಂತಕುಮಾರ್ ಹೆಗಡೆ ಹೇಳಿದ್ದು. ಅದನ್ನು ನೀವು ಸತ್ಯ ಹೇಳಿದ್ರೆ ಪಾರ್ಟಿಗೆ ತೊಂದರೆ ಆಗತ್ತೆ ಅಂತ ಅವ್ರನ್ನ ಟಿಕೆಟ್ ಕೊಡಲಿಲ್ಲ. ಆಗ ಅವ್ರದ್ದೇಂದರೆ ಮೂಲ ಉದ್ದೇಶ ತೊಂದರೆ ಆಗುತ್ತೆ, ನೀವು ಅಷ್ಟು ಗಡಿಬಿಡಿ ಮಾಡಬೇಡಿ ಅಂತ ಅವ್ರದ್ದು. ಅವ್ರೇನು ದೇ ಆರ್ ನಾಟ್ ಎಗನೆಸ್ಟ್ ಇಟ್. ಹೌದಾ? ಇದು ಆಮೇಲೆ ಹೇಳಿ ಮಾಡೋದು ಯುದ್ಧ ಅಲ್ವಾ? ಅಲ್ಲ, ಹೇಡಿಗಳು ಇದೇ ರೀತಿ ಮಾಡೋದು. ಹೇಡಿಗಳು ಇದೇ ರೀತಿ ಯುದ್ಧ ಮಾಡೋದು ಯಾವಾಗಲೂ ಕೂಡ. ನೇರ ಯುದ್ಧ ಅಲ್ಲಲ್ಲ ಇದು. ಇನ್ನೊಂದು ನಿಮಗೆ ಹೇಳ್ತೇನೆ. 356ನೇ ಪುಟದಲ್ಲಿ ಅದು ಬಂಚ್ ಆಫ್ ಥಾಟ್ಸಲ್ಲಿ ಉತ್ತರ ಪ್ರದೇಶದಲ್ಲಿ ಒಂದು ಘಟನೆ ನಡೆಯುತ್ತೆ. ಹಿಂದೂ ಮುಸ್ಲಿಂ ಗಲಾಟೆ ನಡೆಯುತ್ತೆ. 15ರಿಂದ 20 ಮನೆ ಸುಟ್ಟೋಗುತ್ತೆ. ಈ ಸಂಘಟನೆಯವರು ಅಲ್ಲಿ ಹೋಗಿ ಅಲ್ಲಿ ಪರಿಸ್ಥಿತಿ ಬರುತ್ತೆ. ಹಿಂದೂ ಮುಸ್ಲಿಂ ಗಲಾಟೆ ಅಂದ ತಕ್ಷಣ ಇವರು ಅಲ್ಲಿ ಹೋಗಿದ್ದಾರೆ, ಒಂದು ಸಮಿತಿ ಮಾಡಿದ್ದಾರೆ, ಅದಕ್ಕೊಂದು ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟಲ್ಲಿ ಏನಿದೆ ಅಂತಂದರೆ, ಅವರು ಬರೆದಿರೋದು, ನಂದಲ್ಲ. ಆ ರಿಪೋರ್ಟ್ ಏನು ಹೇಳುತ್ತೆ ಅಂದರೆ, ಅಲ್ಲಿ ನಡೆದಿರೋ ಘಟನೆ ಹಿಂದೂಗಳಿಗೂ ಮುಸ್ಲಿಮ್ಸಿಗೂ ಅಲ್ಲ, ಹರಿಜನರಿಗೂ ಮುಸ್ಲಿಮ್ಸಿಗೂ. ಅಂದರೆ ಹರಿಜನರು ಅಂದರೆ ಅವರು ಹಿಂದೂಗಳಲ್ಲ ಅಂತ ಅದರ ಅರ್ಥ. ಮೊದಲನೇದು ನಾನೇನು ಹೇಳಿದ್ನಲ್ಲ, ಪೇಜ್ ನಂಬರ್ 36, 37. ಪೇಜ್ ನಂಬರ್ 36, 37 ಏನು ಹೇಳುತ್ತೆ? ಬ್ರಾಹ್ಮಣ ತಲೆಯಲ್ಲಿ ಹುಟ್ಟಿದ್ದಾರೆ, ಕ್ಷತ್ರಿಯ ಭುಜದಲ್ಲಿ ಹುಟ್ಟಿದ್ದಾರೆ, ತೊಡೆನಲ್ಲಿ ವೈಶ್ಯ ಹುಟ್ಟಿದ್ದಾರೆ, ಪಾದದಲ್ಲಿ ಶೂದ್ರ ಹುಟ್ಟಿದ್ದಾರೆ ಅಂತ. ಪಂಚಮರು ಯಾರು ಅಂದರೆ
ಅದರೊಳಗೆ ಅದು ಪಂಚಮರು ಯಾರು ಅಂತ ಹೇಳಿದ್ರೆ ದಲಿತರು ಅಂತ. ಈ ಪೇಜ್ ನಂಬರ್ 36, 37 ಪೇಜ್ ನಂಬರ್ 355 ಸಾಮ್ಯತೆ ಇದೆಯಲ್ಲ. ನೀವು ಒಪ್ಕೋತೀರ ಅದನ್ನು? ಅಲ್ಲ, ನನಗೆ ಗೊತ್ತಿಲ್ಲ, ಅದನ್ನು ಕೇಳಿದ್ದೆ. ಈಗ ಸಿ ಈ ನೋವು ಇದೆಯಲ್ಲ, ಈ ನೋವಿಗೆ ಖರ್ಗೆ ಸಾಹೇಬರು ಮಾತಾಡಿರೋದು. ಈ ಸಿದ್ಧಾಂತನ ಸುಟ್ಟು ಹಾಕಬೇಕು, ಇದು ವಿಷ ಬೀಜ ಅಂತ ಹೇಳಿದ್ರು. ಮನುಷ್ಯನ ಸಾಕ್ಷಿ ಅಂತ ಅಲ್ಲ, ಇವೆಲ್ಲ ಮೆಟಫಾರ್ಗಳು, ಉಪಮೇಯ. ಈ ಕುವೆಂಪು ಬರೆದ್ರು, ನನ್ನ ಮುಖ್ಯಮಂತ್ರಿ, ನನಗೆ ಪಂಪನೇ ನನ್ನ ಮುಖ್ಯಮಂತ್ರಿ ಅಂತ. ಈಗ ಅವರ ರಾಮಾಯಣ ದರ್ಶನದಲ್ಲೇ ಹೇಳಿದ್ದಾರೆ, ಪಂಪನೇ ನನಗೆ ಮುಖ್ಯಮಂತ್ರಿ ಅಂತ ಹೇಳಿದರು. ಯಾರೋ ಒಬ್ಬರು ಕರೆದಾಗೇನೋ ಅವರಿಗೆ ಹರಟಾಗಿ ಹಂಗೆ ಮಾತಾಡಿದ್ರು, ಅದಕ್ಕೊಂದು ಪದ್ಯನೇ ಬರೆದ್ರು. ನನ್ನ ಇದಕ್ಕೆ ಪಂಪನೇ ಮುಖ್ಯಮಂತ್ರಿ, ರಾಘವಂಕ ಇವರೆಲ್ಲ ಮಂತ್ರಿ ಮಂಡಲ ನಂದು, ನೀನು ಯಾರು ಹೇಳಕ್ಕೆ ಅಂತ ಅವರೊಂದು ಮಾತು. ನಾನು ಹೇಳೋದೇನಂತ ಹೇಳಿದ್ರೆ, ಇದಕ್ಕೇನಂತ ಹೇಳ್ತೀರಾ ನೀವೀಗ? ಮೀಸಲಾತಿ 10 ವರ್ಷಕ್ಕೆ ಮಾತ್ರ ಇದ್ದಿದ್ದು, ಮೀಸಲಾತಿ ಇರಬಾರ್ದು ಅಂತ ಹೇಳ್ತಾರೆ. 62ರಲ್ಲೇ ಜನಸಂಘದವ್ರು ವಿರೋಧ ಮಾಡಿದ್ದಾರೆ, 10 years ಆದಮೇಲೆ ಮಾಡಬಾರ್ದು ಅಂತ. ನಿಮ್ಮ ಸ್ಟ್ಯಾಂಡ್ ಏನು ಸರ್? ಒಂದು ಮಾತಿದೆ ಹಾಗಾದ್ರೆ, ಹೇಳಿ. RSSನವರು ಯಾವುದನ್ನೇ ಕೂಡ ಅನುಷ್ಠಾನಕ್ಕೆ ತರಬೇಕು ಅಂದರೆ ಅದು 100 ವರ್ಷಗಳ ಯೋಚನೆಗಳಾಗಿರುತ್ತೆ ಅಂತಾರೆ, ಹೌದಾ? ಹೌದು, 100%. ಈಗ 2002 ಅಷ್ಟೊತ್ತಿಗೆ ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋದು 50 ವರ್ಷದ ಹಿಂದೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಾಗಿದೆ ಆ್ಯಂಟಿ ಮುಸ್ಲಿಂ, ಆ್ಯಂಟಿ ಕ್ರಿಶ್ಚಿಯನ್ ಅಂತ ಮಾಡಿದರೆ ನಮಗೆ ಲಾಭ ಆಗುತ್ತೆ ಅಂತಕ್ಕಂಥದ್ದು ರಾಜಕೀಯವಾಗಿ. ಅದಕ್ಕೆ ಪ್ರತಿನಿತ್ಯ ಅವರು, ಈಗ ನಾವು ದೇವರಿಗೆ ಪೂಜೆ ಮಾಡಿ ಊದುಬತ್ತಿ ಹಚ್ತೀವಲ್ಲ, ಅವರು ಅದಕ್ಕೆ ಮಾಡೋದು. ಅವರು ಯಾರನ್ನೇ ನೀವು ಇಂಟರ್ವ್ಯೂ ಕರೆದ್ರೆ ಅಲ್ಪಸಂಖ್ಯಾತರ ವಿರುದ್ಧ ಮಾತಾಡ್ದೇನೆ, ಸಾಬ್ರ ಹೆಸರು ಹೇಳ್ದೇನೆ, ಕ್ರಿಶ್ಚಿಯನ್ಸ್ ಹೆಸರು ಹೇಳ್ದೆ ಅವ್ರದ್ದು ಇದೇ ನಡೆಯಲ್ಲ. ಕಡೆದಾಗಿ ಸರ್, ನನಗೊಂದು ಕೇಳಬೇಕು ಅನ್ನುವಂಥ ಭಾವನೆ. ಅಲ್ಟಿಮೇಟ್ಲಿ ಅವ್ರು ಏನು ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದು ಒಂದು. ಎರಡನೇದಾಗಿ, ನೀವು ಹೇಳುವಂಥ ವಿಚಾರಗಳು ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೆ ತಲುಪಿದೆಯಾ, ಅರ್ಥ ಆಗಿದೆಯಾ? ಆಗಿಲ್ಲ. ಎಲ್ಲಿವರೆಗೆ ನಾವು ಅದನ್ನು ತಲುಪಿಸಲ್ವ, ಇವ್ರನ್ನ ಹಿಂದಕ್ಕೆ ಸರ್ಸೋದು ಕಷ್ಟ ಇದೆ. ಅದು ಸತ್ಯ. ನಾವು ನಮ್ಮಲ್ಲಿ ಇರ್ತಕ್ಕಂಥ ಅದು ಎಲ್ಲಿಗೆ ಅಂತ ಹೇಳಿದ್ರೆ, ಅದೇನು ನಮ್ಮಲ್ಲಿ ಅಂದರೆ ಕಾಂಗ್ರೆಸ್ಸಿಗೆ ಅಂತಲ್ಲ ಸರ್. ಯಾರು ಜವಾಬ್ದಾರಿ? ನಾನು ಹೇಳೋದು ಕೇಳಿ. ಈಗ BJPಯಲ್ಲಿ ಇದ್ದಾರಲ್ಲ, BJPಯಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಮಂತ್ರಿಗಳಿದ್ದಾರೆ, ಎಲ್ಲ ಇದಾರಲ್ಲ, ಅವರೆಲ್ಲ ಏನು BJP ಸಿದ್ಧಾಂತ ಓದ್ಕೊಂಡು ಅಲ್ಲಿ ಕೂತಿದ್ದಾರೆ ಅಂತ ಮಾಡಿದಾರ, ಎಲ್ಲಿ ನಿಂತರು ಗೆಲ್ಬೋದು ಅಂತ ಹೋಗಿ ಸೇರ್ಕೊಂಡವ್ರು ಇದ್ದಾರೆ. ಸಿದ್ಧಾಂತನ ಕರೆಕ್ಟಾಗಿ ಓದ್ಕೊಂಡಿದ್ರೆ ಅಲ್ಲಿರೋರೆಲ್ಲ ಹೊರಗೆ ಬಂದ್ಬಿಡೋರು, ನಾರಾಯಣ ಸ್ವಾಮಿ ಸೇರಿ. ಇವರು ಈಗ ದಲಿತರು ಹಿಂದೂಗಳಲ್ಲ ಅನ್ನೋ ರೀತಿನಲ್ಲಿ ಅದನ್ನು ಓದ್ಕೊಂಡಿದ್ರೆ, ಇಲ್ಲ ಅಂದರೆ ವೈಯಕ್ತಿಕ ಲಾಭಕ್ಕಾಗಿ ಅಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ. ನಾನು ಅಲ್ಲಿ ಹೋದ್ರೆ ನನಗೆ ಹೇಳೋದೀಗ ಬಿಜೆಪಿ ಅವರು ಅಂದ್ರೆ ಬಿಜೆಪಿ ಅಂತಲ್ಲ, ಕಾಂಗ್ರೆಸ್ ಅಲ್ಲೂ ಅದೇ ರೀತಿನೇ ಇದ್ದಾರೆ. ಈಗ ಸಿದ್ಧಾಂತನ ಓದ್ಕೇಳ್ದೆ ಅಂದ್ರೆ ಎಲ್ಲ ಪಾರ್ಟಿಲೂ ಇದ್ದಾರೆ. ನಾನು ಯಾವ ಪಾರ್ಟಿಗೆ ಹೋದ್ರೆ ಲಾಭ ಆಗುತ್ತೆ, ಯಾವ ಪಕ್ಷದಲ್ಲಿ ನಿಂತು ನಾನು ಗೆಲ್ಬೋದು, ಇಲ್ಲಿ ಯಾವ ಜಾತಿ ಇದ್ರೆ ಯಾರಿಗೆ ಜಾಸ್ತಿ ಓಟ್ ಕೊಡ್ತಾರೆ. ಈಗ ಚುನಾವಣೆ ಆಯ್ಕೆಗಳೇ ಆ ರೀತಿ ಆದಾಗ ಹಣ, ಜಾತಿ, ಧರ್ಮ ಇವು ಬಹಳ ಪ್ರಮುಖವಾಗಿ ಪ್ಲೇ ಮಾಡ್ತಾ ಇದೆ ಇವತ್ತು. ಹಾಗಾದ್ರೆ ಒಂದು ಆತ್ಮಾವಲೋಕನದ ಅಗತ್ಯ ಇದೆ ಖಂಡಿತವಾಗಿ ದೇಶಾದ್ಯಂತ. ಎಲ್ಲಿವರೆಗೆ ಅಂಬೇಡ್ಕರ್ನ ಕರೆಕ್ಟಾಗಿ ಓದ್ಕೊಳ್ಳಲ್ವ, ಒಂದು 10 ಅವರ ಜೀವನ ಚರಿತ್ರೆ ಇರ್ತಕ್ಕಂಥದ್ದನ್ನು, ಎಲ್ಲಿವರೆಗೆ ಗಾಂಧಿ ಮತ್ತು ನೆಹರು ಇವರು ಮಾಡ್ತಕ್ಕಂಥ ಸ್ಟ್ರಾಟಜಿ ಹೇಗಿದೆ ಅಂದರೆ, ವಲ್ಲಭಾಯ್ ಪಟೇಲ್ ಎದುರುಗಡೆ ನೆಹರು ನಿಲ್ಲಿಸೋದು ನೋಡಿ. ನಾನು ಹೇಳೋದು, ನಾನು ಕೂಡ ವಲ್ಲಭಾಯ್ ಪಟೇಲ್ ಅವರ ಅಭಿಮಾನಿ. ಆದರೆ ಇನ್ನೊಂದು 3000 ಅಡಿ ಎತ್ತರ ಕಟ್ಟಲಿ, ಗಾಂಧಿಗಿಂತ ಮೇಲೆ ಹೋಗೋಕ್ಕಾಗುತ್ತಾ? ನಾವು ಈಗ ನೀವು ಟಿ ವಿನಲ್ಲಿ ಇದ್ದೀರಿ, ದಿನನಿತ್ಯ ನೋಡ್ತಾ ಇದ್ದೀರಿ. ನೆಹರುದು ಅಲ್ಲ, ಇವ್ರದ್ದು ಮೋದಿಯವರ ಇಂಟರ್ವ್ಯೂ ನೋಡಿರಿ. ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಗಾಂಧಿ ಈ ಪ್ರಪಂಚಕ್ಕೆ ಗೊತ್ತಾಗಿದ್ದು 1983ನೇ ಇಸ್ವಿಯಲ್ಲಿ ಗಾಂಧಿ ಪಿಕ್ಚರ್ ಬಂದಾಗ ಗೊತ್ತಾಗಿದ್ದು ಅಂತ ಹೇಳ್ತಾರೆ. ಏನು ಹೇಳ್ತೀರಾ ನೀವು? ಮೋದಿ ಹೇಳಿರೋದು, ನಾನಲ್ಲ. ಈಗ 1ನೇ ಕ್ಲಾಸಿಂದ ಓದೋರು ಗಾಂಧಿ ಫೋಟೋ ನೋಡಿದ್ರೆ ಹೊರಗೆ ಬಂದವರೇ ಇಲ್ಲ. ನೀವು ದುಡ್ಡು, ನಾಣ್ಯ, ಪ್ರತಿಯೊಂದು ನೋಡಿದವರು ಯಾತಕ್ಕೆ? ಇವ್ರು ನೋಡಿ, ಒಂದು ದೇಶದ ಪ್ರಧಾನಮಂತ್ರಿ ಗಾಂಧಿ ಪಿಕ್ಚರ್ ಬಂದಮೇಲೆ ಆಯಿತು ಅಂತ ಹೇಳಿದರೆ, ಅದನ್ನು ಪಾಪ ನಮ್ಮ BJPಯಲ್ಲಿ ಒಪ್ಕೊಂಡಿದ್ದಾರಲ್ಲ. ಹಾಗಾದ್ರೆ ಯಾರು ಒಬ್ಬರು ವಿರುದ್ಧ ಹೇಳಿಕೆ ಕೊಡಲಿ ನೋಡೋಣ. ಇಲ್ಲ, ಯಾರು ಒಬ್ಬರು ಈ ಮೋದಿಯವರು ಇಂಥ ತಪ್ಪು ಮಾತಾಡಬಾರ್ದಾಗಿತ್ತು ಅಂತ ಹೇಳಿ ನೋಡೋಣ. ನೆಕ್ಸ್ಟ್ ಡೇ ಅವ್ರ ಪಾರ್ಟಿಲೇ ಇರಲ್ಲ, ಅವ್ರಿಗೆ ಟಿಕೆಟೇ ಸಿಗಲ್ಲ. ಇದನ್ನು ಮೀರಿದ ಒಂದು ಪ್ರಶ್ನೆ ಸರ್, RSS ಅನ್ನುವಂಥ ದೊಡ್ಡ ಯೋಚನೆಗೆ
ನರೇಂದ್ರ ಮೋದಿಯವರು ಕೂಡ ಕೇವಲ ಅಸ್ತ್ರನ? ಅಲ್ಲ, ಬಾಂಡೆಡ್ ಲೇಬರ್. ನೋಡಿ, ಅಲ್ಲಿ ತುಂಬ ಜನ ಏನಾಗಿದೆ ಅಂದರೆ ತುಂಬ ಜನ ಏನಾಗುತ್ತೆ ಅಂದರೆ, ಅಲ್ಲಿಂದ ನಾನು ಅವರನ್ನು ಊಟ ಮಾಡಿದ್ದೀನಿ, ಅವ್ರ ಜೊತೆಗೆ ಬೆಳೆದಿದ್ದೀನಿ, ಈ ಸ್ಥಾನಕ್ಕೆ ಬರೋಕ್ಕೆ ನಾನು ಅವ್ರಿಗೆ ಕಾರಣ, ಋಣ ತೀರ್ಸಕ್ಕೆ ಅಲ್ಲಿರ್ಬೋದು. ಮೂಲ ತತ್ವಕ್ಕೆ ವಿರುದ್ಧ ಇದ್ರೂ ಇರ್ಬೋದು, ಹೇಳೋಕ್ಕಾಗಲ್ಲ. ಈಗ ಭಾಳಷ್ಟು ಜನ ವೈಯಕ್ತಿಕ ಲಾಭಕ್ಕಾಗಿ ಒಂದೊಂದು ಸ್ಥಾನ, ಈಗ ಅದು ಪಾರ್ಟಿ ವೈಸ್ ಏನಲ್ಲ, ನೀವು ಯಾವ ಪಾರ್ಟಿಲಿ ಎಲ್ಲರೂ ಇರ್ಬೋದು, ಯಾವ ಪಾರ್ಟಿಲಿ. ಬಹಳಷ್ಟು ಸಿದ್ಧಾಂತ ತಿಳ್ಕೊಂಡು ಎಷ್ಟು ಜನ ಇದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ. ಆದರೆ ಸಿದ್ಧಾಂತ ತಿಳ್ಕೊಂಡವರು ಇದ್ರೂ ಇರ್ಬೋದು, ಸಿದ್ಧಾಂತನ ಕಟ್ಕೊಂಡು ಹೋದ್ರೆ ನನಗೆ ಭವಿಷ್ಯ ಇಲ್ಲ ಅಂತ ಹೇಳಿ ಹೋಗಿ ಕಾಂಪ್ರಮೈಸ್ ಮಾಡ್ಕೊಂಡಿರ್ಬೋದು. ರೈಟ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿಮ್ಮ ವಿಚಾರಗಳನ್ನು ಜನರು ಹೇಗೆ ಅರ್ಥ ಮಾಡ್ಕೊಳ್ಬೇಕು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಪ್ರತಿಯೊಬ್ಬ ವ್ಯಕ್ತಿ ವಿಚಾರಗಳನ್ನು ಹೆಂಗೆ ಆತ್ಮಾವಲೋಕನ ಮಾಡಿಕೊಂಡ್ರೆ ಒಂದು ಸಮಾಜದ ಉದ್ಧಾರ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಟ್ರೆ. ಇಡೀ BJPನ ನಾನು ಖಂಡಿತವಾಗೂ ಬೈಯಲ್ಲ. ನಾನು BJPಲಿರೋರಿಗೂ ಕಾಂಗ್ರೆಸ್ಲಿರೋರಿಗೂ ಎಲ್ಲ ಈ ದೇಶದ ಎಲ್ಲ ರಾಜಕಾರಣಿಗಳಿಗೆ ನಾನು ಹೇಳೋವಂಥದ್ದು, ಓದ್ಕೊಳ್ದೆ ಮಾಡದೆ ಇಲ್ಲ ವೈಯಕ್ತಿಕ ತಿಳುವಳಿಕೆ ಇಲ್ದೇನೆ ಹೋಗಿ ಒಂದೊಂದು ಕಡೆ ತಲೆ ಕೊಡಬೇಡಿ ಅನ್ನೋದು ನಂದು. ಮಾರ್ಟ್ಗೇಜ್ ಮಾಡಬಾರ್ದು ಅಂತ ನಮ್ಮ ತಲೆನ, ಅದನ್ನು ಲೋಹಿಯ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ. ಯಾರನ್ನೂ ಕೂಡ ನಾವು ವಿಮರ್ಶೆ ಇಲ್ದೇನೆ ಒಪ್ಕೊಳ್ಬಾರ್ದು. ಯಾವುದೇ ಲೀಡರ್ನ, ಯಾವುದೇ ಸಿದ್ಧಾಂತನ ವಿಮರ್ಶೆಗೆ ಒಳಪಡಿಸ್ಕೊಳ್ದೇ ನಮ್ಮನ್ನು ನಾವು, ನಮ್ಮ ವ್ಯಕ್ತಿತ್ವವನ್ನು ನಾವು ಬಿಟ್ಕೊಡ್ಬಾರ್ದು ಅಂತಕ್ಕಂಥದ್ದು. ಅದು ಭಾಳಷ್ಟು ಜನ ವ್ಯಕ್ತಿಗತ ಲಾಭಕ್ಕಾಗಿ, ನನಗೆ ಅಲ್ಲಿ ಹೋದ್ರೆ ಲಾಭ ಆಗುತ್ತೆ, ಅಲ್ಲಿ ಹೋದ್ರೆ ದುಡ್ಡು ಸಿಗುತ್ತೆ ಅಂದರೆ, ಈಗ ನಾಳೆ 100 ಕೋಟಿ ಕೊಡ್ತೀವಿ ಅಂದರೆ ಇವತ್ತು ಕಾಂಗ್ರೆಸ್ಸಲ್ಲಿ ಗೆದ್ದು ನಾಡ್ದು ಹೋಗಿ ಅಲ್ಲಿ ಕೂತ್ಕೊಂಡ. ಯಾಕೆಂದರೆ ನಾನು ಇನ್ನು 50 ವರ್ಷ ಓಡಾಡ್ದು ನನ್ನ ಹೆಂಡತಿ ಮಕ್ಕಳಿಗೆ ದಾರಿ ಎಲ್ಲ ನಾನು ಹೋಗಿ ಕೂತ್ಕೊಳ್ಳೋದೇ ಬೆಟ್ರು ಅಂತ ಈ ಸಿದ್ಧಾಂತ ಕೈ ಬಿಟ್ಟು ಹೋಗುತ್ತೆ. ಅಥವಾ ಅವರು ಈ ಕಡೆ ಬರ್ಬೋದು. ಈಗ 17 ಜನ ಹೋದ್ರಲ್ಲ, ಹೋಗಿದ್ರಲ್ಲ, ಇಂಥದೇ ಎಲ್ಲ ಕಾರಣಕ್ಕೆ, ವೈಯಕ್ತಿಕ ಕಾರಣಕ್ಕೆ ಹೋಗೋದ್ರೊಳಗೆ ಅರ್ಥ ಇಲ್ಲ. ಬಟ್ ಸೈದ್ಧಾಂತಿಕವಾಗಿ ನಾವು ಗಟ್ಟಿ ಇಲ್ಲದೆ ಇದ್ದರೆ ಈ ರೀತಿಯ ಈ ಕಡೆಯವ್ರು ಆ ಕಡೆ ಹೋಗೋದು, ಆ ಕಡೆ ಈ ಕಡೆ ಬರೋದು ಎಲ್ಲ ನಡೀತಾನೆ ಇರುತ್ತೆ. ನಾನು JDS ಅಲ್ಲೇ ಇದ್ದವನು, ನಾನು ಸೋಷಲಿಸ್ಟ್ ಪಾರ್ಟಿಯಿಂದನೇ ಬಂದವನು ನಾನು. ಬಟ್ ನನಗೆ ಗಾಂಧಿ, ಅಂಬೇಡ್ಕರ್, ಲೋಹಿಯಾ ಈ ವಿಚಾರಧಾರೆಗಳು, ನೆಹರು ಬಗ್ಗೆ ನನಗೆ ಅಪ್ರತಿಮವಾಗಿರತಕ್ಕಂಥ ಜ್ಞಾನ ಇದೆ. ನಾನು ಈ ಸಿದ್ಧಾಂತವನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇಡೀ ಅದರೊಳಗಿರೋ ಪುಸ್ತಕದಲ್ಲಿ ಇರೋದು ಎಲ್ಲದನ್ನೂ ನಾನು ತೆಗೊಳಕ್ಕೆ ಹೋಗಲ್ಲ. ಯಾಕೆಂದರೆ ನಾನು ವೇದ ಉಪನಿಷತ್ತನ್ನು ಓದ್ಕೊಂಡಿದ್ದೆ. ಅದ್ಭುತವಾದ ಸಂದೇಶಗಳು ಈ ಮನುಷ್ಯನ ಬದುಕಿಗೆ ಬೇಕಾದಷ್ಟು ಇದ್ದಾವೆ, ಅದನ್ನು ಅಳವಡಿಸ್ಕೋಬೇಕು ಬದುಕಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ನಮಸ್ಕಾರ. ಒಬ್ಬ ವ್ಯಕ್ತಿಯ ಸಮಾಜದ ಏಳ್ಗೆ ಅಂದ ಸಂದರ್ಭದಲ್ಲಿ, ಅಭಿವೃದ್ಧಿ ಅಂದಾಗ ರಾಜಕಾರಣಿಗಳು ಮತ್ತು ರಾಜಕೀಯ ವ್ಯವಸ್ಥೆಯ ಪಾತ್ರ ಮಹತ್ವದ್ದಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ಒಬ್ಬ ಜನಸಾಮಾನ್ಯ ನಾಗರಿಕ ಅನ್ನೋನು ಯಾವುದನ್ನು ಕೂಡ ವಿಮರ್ಶೆಗೆ ಒಳಪಡಿಸದೆ ಅದನ್ನು ಒಪ್ಪಿಕೊಳ್ಳುವಂಥ ಕೆಲಸಕ್ಕೆ ಮುಂದಾಗಬಾರ್ದು ಅನ್ನುವಂಥ ಅತ್ಯದ್ಭುತವಾದಂಥ ಸಂದೇಶವನ್ನು ಇವತ್ತು ಕಿಮ್ಮನೆ ರತ್ನಾಕರ್ ಅವರು ನೀಡಿದ್ದಾರೆ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.